ಯೆಶಾಯನ ಪ್ರವಾದನೆ ಗ್ರಂಥ, ಅದರಲ್ಲಿ 48ನೇ ಅಧ್ಯಾಯ. ಈ ದಿನದಲ್ಲಿ ಯೇಸು ನಮಗಾಲುಬೆಯಲ್ಲಿ ಮಾಡಿದ ಉಪಕಾರವನ್ನು ನೆನೆಸಿದವರಾಗಿ ನಾವು ಈ ಆರಾಧನೆಯಲ್ಲಿ ಕೂಡಿ ಬಂದಿದ್ದೇವೆ. ಆತನು ನಮಗಾಗಿ ಪಟ್ಟಂಥ ಪಾಡುಗಳನ್ನು, ನಮ್ಮ ಪಾಪಗಳಿಗೋಸ್ಕರ ಆತನು ದೇಹದಲ್ಲಿ ಪಟ್ಟಂಥ ಗಾಯಗಳನ್ನು ಧ್ಯಾನಿಸುವುದಕ್ಕೋಸ್ಕರ ನಾವು ಈ ಆರಾಧನೆಯಲ್ಲಿ ಕೂಡಿ ಬಂದಿದ್ದೇವೆ. ಬಂದಿರುವ ಎಲ್ಲರನ್ನೂ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಆಹ್ವಾನಿಸುತ್ತೇನೆ. ದೇವರು ನನಗೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಯೆಶಾಯನ ಪ್ರವಾದನೆಯ ಗ್ರಂಥ, ಅದರಲ್ಲಿ 48ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ ಚಾಪ್ಟರ್ 48 ವರ್ಸ್ 21. ಎಲ್ಲರೂ ಒಟ್ಟಾಗಿ ಸೇರಿ ಓದೋಣ. ಆತನು ಅವರನ್ನು ಮರುಭೂಮಿಯಲ್ಲಿ ನಡೆಸಿದಾಗ ಅವರು ದಾಹಗೊಳ್ಳಲಿಲ್ಲ, ಅವರಿಗಾಗಿ ನೀರನ್ನು ಕಲ್ಲಿನೊಳಗಿಂದ ಹರಿಸಿದನು. ಆತನು ಬಂಡೆಯನ್ನು ಸೀಳಲು ಜಲಪಾತವಾಯಿತು. ಆತನು ನಮಗೆ ಬೇಕಾದದನ್ನು ಒದಗಿಸಿ ಕೊಡುವ ದೇವರು. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಅವರನ್ನು ನಡೆಸಿದಾಗ. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನು ಅವರನ್ನು ನಡೆಸಿದಾಗ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಸಾಕನನ್ನು ಅಬ್ರಹಾಮನು, ಅವನ ತಂದೆಯಾಗಿರುವ ಅಬ್ರಹಾಮನು ನಡೆಸಿದನು. ಇಸಾಕನನ್ನು ಅಬ್ರಹಾಮನು ನಡೆಸುವಾಗ ಅವನ ತಲೆಯ ಮೇಲೆ ಸೌದೆಗಳನ್ನು ಇಟ್ಟು ನಡೆಸುತ್ತಾ ಇದ್ದಾರೆ. ಈಗ ಈಸಾಕನ ಹತ್ರ ಒಂದು ಪ್ರಶ್ನೆಯನ್ನ ಕೇಳಿದ್ರೆ, ಈಸಾಕನೇ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಗೊತ್ತಾ ಎಂಬುದಾಗಿ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ ಎಂಬುದಾಗಿ ಇಲ್ಲ ಹೇಳ್ತಾನೆ. ಇಸಾಕನೇ, ಬಲಿಯನ್ನು ಕೊಡುವುದಕ್ಕೆ ಯಾವ ಮೃಗವನ್ನು ಇಟ್ಟಿದ್ದಾರೆ ಗೊತ್ತಾ? ನನಗೆ ಗೊತ್ತಿಲ್ಲ. ಇಸಾಕನೇ, ನಿನ್ನನ್ನೇ ಬಲಿಯನ್ನು ಅರ್ಪಿಸುವುದಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಅದು ಗೊತ್ತಾ? ಗೊತ್ತಿಲ್ಲ. ನೀನು ಯಾವ ಧೈರ್ಯದಲ್ಲಿ ಹೋಗ್ತಾ ಇದೆಯಾ ಇಸಾಕನೇ? ಇಸಾಕನು ಒಂದನ್ನೇ ಹೇಳ್ತಾನೆ, ನನ್ನನ್ನು ನಡೆಸುತ್ತಿರುವುದು ನನ್ನ ಅಪ್ಪ, ನನ್ನನ್ನು ನಡೆಸುತ್ತಿರುವುದು ನನ್ನ ಅಪ್ಪ, ನನ್ನನ್ನು ನಡೆಸುತ್ತಿರುವ ಆತನು ನಿತ್ಯವೂ ಇರುವ ದೇವರಾಗಿದ್ದಾನೆ. ನಿನ್ನೆ ಇದ್ದಾತನು ಇಂದಿಗೂ ಇರುವಾತನು, ನಾಳೆಯೂ ಇರುವಾತನಾಗಿದ್ದಾನೆ. ಎಂದೆಂದಿಗೂ ನನ್ನ ಜೊತೆಯಲ್ಲಿ ಇರುವವರಾಗಿದ್ದಾರೆ. ನಮ್ಮನ್ನು ಇದುವರೆಗೂ ನಡೆಸಿದ್ದು ನಮ್ಮ ಅಪ್ಪ ಅನ್ನುವರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ನಾವು ನಮ್ಮ ತಂದೆಯನ್ನು ದೊಡ್ಡದಾಗಿ ನೋಡುವ ಬದಲು ಅರಣ್ಯವನ್ನು ದೊಡ್ಡದಾಗಿ ನೋಡುತ್ತೇವೆ. ನಾವು ದೇವರನ್ನು ದೊಡ್ಡದಾಗಿ ನೋಡುವ ಬದಲು ಮರುಭೂಮಿಯನ್ನು ದೊಡ್ಡದಾಗಿ ನೋಡುತ್ತೇವೆ. ನಮ್ಮನ್ನು ನಡೆಸುತ್ತಿರುವ ದೇವರನ್ನು ದೊಡ್ಡದಾಗಿ ನೋಡುವ ಬದಲು ನಮ್ಮ ಕಷ್ಟಗಳನ್ನು ದೊಡ್ಡದಾಗಿ ನೋಡುತ್ತೇವೆ. ಸತ್ಯವೇದವು ಹೇಳುತ್ತದೆ, ಆತನು ಅವರನ್ನು ನಡೆಸಿದಾಗ ಅವರು ದಾಹಗೊಳ್ಳಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಒಂದನ್ನು ತಿಳಿದುಕೊಳ್ಳಿರಿ, ಆತನು ಮರುಭೂಮಿಯನ್ನು ಏದೇನಾಗಿ ಮಾರ್ಪಡಿಸಿ ನಿಮ್ಮನ್ನು ನಡೆಸಲು ಆತನಿಗೆ ಗೊತ್ತು. ಈ ಮರುಭೂಮಿಯನ್ನಾಗಿಯೇ ಇಟ್ಟು ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಮತ್ತೊಮ್ಮೆ ಹೇಳುತ್ತೇನೆ, ಆತನು ಮರುಭೂಮಿಯನ್ನು ಏದೇನ್ ವನವಾಗಿ ಮಾರ್ಪಡಿಸಿ, ತೋಟವಾಗಿ ಮಾರ್ಪಡಿಸಿ ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಆತನು ಬರೀ ಮರುಭೂಮಿಯಲ್ಲಿಯೂ ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಮೋಶೆ ಅರಣ್ಯದಲ್ಲಿ ಕುರಿಗಳನ್ನು ಕಾಯುತ್ತಿರುವಾಗ ಬೆಟ್ಟದ ಮೇಲೆ ಬೆಂಕಿ ಉರಿಯುತ್ತಿತ್ತು. ಅದನ್ನು ನೋಡಲು ಸಮೀಪಿಸಿದಾಗ ಮುಳ್ಳಿನ ಪೊದೆ ಉರಿತಾ ಇದೆ ಬೆಂಕಿ, ಆದರೆ ಅದು ಸುಟ್ಟು ಹೋಗಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಈಗ ಮೋಶೆಗೆ ಒಂದು ಅತಿಶಯ, ಏನು ಈ ಗಿಡವು ಸುಟ್ಟು ಹೋಗಲಿಲ್ಲ, ಇನ್ನು ಈ ಮುಳ್ಳಿನ ಪೊದೆ ಇಷ್ಟು ಬೆಂಕಿ ಉರಿದರೂ ಸುಟ್ಟು ಹೋಗುತ್ತಿಲ್ಲವಲ್ಲ ಎಂಬುದಾಗಿ ಅದನ್ನು ಸಮೀಪಿಸುತ್ತಿದ್ದಾನೆ. ಈಗ ಆ ಮುಳ್ಳಿನ ಪೊದೆಯನ್ನು ನೋಡಿ ಕೇಳ್ರಿ, ನಿನ್ನ ಮೇಲೆ ಬೆಂಕಿ ಉರಿಯುತ್ತಾ ಇದೆ, ಆದರೂ ನೀನು ಸುಟ್ಟು ಹೋಗಲಿಲ್ಲ, ಕಾರಣ ಏನು ಎಂಬುದಾಗಿ ಕೇಳಿದ್ರೆ ಆ ಮುಳ್ಳಿನ ಪೊದೆ ಈ ರೀತಿಯಾಗಿ ಉತ್ತರವನ್ನು ಕೊಡುತ್ತದೆ, ಆತನು ನನ್ನನ್ನು ಆರಿಸಿಕೊಂಡಿದ್ದಾನೆ. ಈ ಆರಾಧನೆಯಲ್ಲಿ ಬಂದಿರುವ ದೇವರ ಮಕ್ಕಳೇ, ಆತನು ನಿಮ್ಮನ್ನು ಆರಿಸಿಕೊಂಡಿರುವ ಕಾರಣ ಯಾವ ಕಷ್ಟವಾಗಿದ್ದರೂ ಅದರಲ್ಲಿ ನೀವು ಸುಟ್ಟು ಹೋಗದಂತೆ ಆತನು ನಡೆಸಲು ಶಕ್ತನಾಗಿದ್ದಾನೆ. ಆತನು ಸಾಧಾರಣವಾಗಿ ನಿಮ್ಮನ್ನು ಆರಿಸಿಕೊಂಡಿಲ್ಲ, ಸಾಧಾರಣವಾಗಿ ನಿಮ್ಮನ್ನು ಕೊಂಡುಕೊಂಡಿಲ್ಲ. ತನ್ನ ಕೊನೆಯ ರಕ್ತವನ್ನು ಈ ಭೂಮಿಯಲ್ಲಿ ಸುರಿಯಲು ಕೊಟ್ಟು ನಿಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಆತನು ನೀವು ಸುಟ್ಟು ಹೋಗಲು ಆತನು ನಿಮ್ಮನ್ನು ಬಿಡುವ ದೇವರಲ್ಲ. ಹೌದು ಅನ್ನುವರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಅವರನ್ನು ನಡೆಸುವಾಗ ಅವರು ದಾಹಗೊಳ್ಳಲಿಲ್ಲ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಶಿಷ್ಯರು ಮೀನನ್ನು ಹಿಡಿಯುತ್ತಾ ಇದ್ದಾರೆ, ಮೀನು ಸಿಗಲೇ ಇಲ್ಲ ಅವರಿಗೆ. ರಾತ್ರಿ ಪೂರ ಪ್ರಯಾಸ ಪಟ್ಟರು, ಒಂದು ಮೀನು ಕೂಡ ಸಿಗಲಿಲ್ಲ. ಈಗ ಯೇಸು ದಡದಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದಾರೆ,
ನೀವು ಬಲಗಡೆಯಲ್ಲಿ ಬಲೆಯನ್ನು ಹಾಕ್ರಿ. ಬಲಗಡೆಯಲ್ಲಿ ಬಲೆಯನ್ನು ಹಾಕಿದಾಗ ಮೀನುಗಳು ತುಂಬ ಸಿಕ್ಕಿದವು. ಈಗ ಸಂತೋಷದಿಂದ ದಡಕ್ಕೆ ಬರುವಾಗ ಯೇಸು ದಡದಲ್ಲಿ ಇರುವ ಯೇಸು ಅವರಿಗೆ ಮೀನನ್ನು ಕೊಟ್ಟರು ಎಂಬುದಾಗಿ ಆ ವಾಕ್ಯ 13ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು ಅವರಿಗೆ ಮೀನನ್ನು ಕೊಟ್ಟರು. ಈಗ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಈ ದಡದಲ್ಲಿ ಇದ್ದಂಥ ಯೇಸುವಿಗೆ ಮೀನು ಎಲ್ಲಿಂದ ಸಿಕ್ಕಿತು? ನಮ್ಮನ್ನ ಕೇಳಿದ್ರೆ ಹೇಳುತ್ತೇವೆ ಆಶೀರ್ವಾದವು ಆಳದಲ್ಲಿದೆ ಎಂಬುದಾಗಿ ಹೇಳುತ್ತೇವೆ. ಆ ಮೀನು ಸಮುದ್ರದ ಆಳದಲ್ಲಿ ಇದೆ ಎಂಬುದಾಗಿ ನಮ್ಮನ್ನ ಕೇಳಿದ್ರೆ ಹೇಳುತ್ತೇವೆ. ಆಶೀರ್ವಾದವು ಆಳದಲ್ಲಿದೆ ಎಂಬುದಾಗಿ ಹೇಳುತ್ತೇವೆ. ಒಂದನ್ನು ತಿಳಿದುಕೊಳ್ಳಿರಿ, ನಮಗೆ ಬೇಕಾದ ಆಶೀರ್ವಾದವು ಆಳದಲ್ಲಿಲ್ಲ. ನಮಗೆ ಬೇಕಾದ ಆಶೀರ್ವಾದವು ಆತನ ಒಳಗೆ ಇದೆ. ಹೌದು ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ನಮಗೆ ಬೇಕಾದ ಆಶೀರ್ವಾದವು ಆತನ ಒಳಗೆ ಇದೆ. ಪ್ರೈಸ್ ದಿ ಲಾರ್ಡ್. ಆತನು ಅವರನ್ನು ನಡೆಸಿದಾಗ ಅವರು ದಾಹಗೊಳ್ಳಲಿಲ್ಲ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಅದರಲ್ಲಿ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಫಸ್ಟ್ ಓದಿದ ವಾಕ್ಯದಲ್ಲಿ ನಾವು ನೋಡಿದ್ವಿ, ಆತನು ಅವರಿಗೆ ಬೇಕಾದದನ್ನು ಆ ಬಂಡೆಯೊಳಗೆ ಇಟ್ಟಿದ್ದರು, ಆತದರಿಂದ ದಾಹಗೊಳ್ಳಲಿಲ್ಲ. 1 ಕೊರಿಂಥ 10ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರೆಲ್ಲರೂ ದೈಹಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಂದ್ರೆ ನಮಗೆ ಬೇಕಾದ ಆಶೀರ್ವಾದ ಎಲ್ಲಿದೆ? ನಿಮಗೆ ಬೇಕಾದ ಆಶೀರ್ವಾದ ಎಲ್ಲಿದೆ? ಬಂಡೆಯೊಳಗಿದೆ. ನಾವು ಬಂಡೆಯನ್ನು ನೋಡುವ ಬದಲು ಸುತ್ತಲೂ ನೋಡುತ್ತೇವೆ, ಬೇರೆ ಎಲ್ಲ ಕಡೆ ನೋಡುತ್ತೇವೆ. ಬಂಡೆಯನ್ನು ದೃಷ್ಟಿಸುವ ಬದಲು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮಗೆ ಬೇಕಾದ ಆಶೀರ್ವಾದ ಬಂಡೆಯೊಳಗೆ ಇಟ್ಟಿದ್ದಾರೆ. ಆ ಬಂಡೆ ಯಾರು? ಆ ಬಂಡೆ ಕ್ರಿಸ್ತನಾಗಿರುವ ನಮ್ಮ ಯೇಸು. ಆತನು ನಮಗೋಸ್ಕರ ಜಡಿಯಲ್ಪಟ್ಟು ಆಮೇಲೆ ಆತನು ಸುರಿಸಿದ ರಕ್ತದಿಂದ ನಾವು ವಿಮೋಚಿಸಲ್ಪಟ್ಟಿದ್ದೇನೆ ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳನ್ನು ನೋಡಿ ಒಂದನ್ನು ಹೇಳುತ್ತೇನೆ, ನಿಮ್ಮ ಜೀವಿತವು ಒಂದು ವೇಳೆ ಬರಿದಾಗಿರಬಹುದು. ನಿಮ್ಮ ವ್ಯವಹಾರಗಳು, ಬಿಸ್ನೆಸ್ಗಳು ಬರಿದಾಗಿರಬಹುದು, ಒಣಗಿರುವ ಪರಿಸ್ಥಿತಿಯಲ್ಲಿರಬಹುದು. ಒಂದನ್ನು ತಿಳಿದುಕೊಳ್ಳಿರಿ, ನಿಮಗೆ ಬೇಕಾದ ಆಶೀರ್ವಾದವು ಆ ಬಂಡೆಯೊಳಗಿದೆ. ಆ ಬಂಡೆ ಕ್ರಿಸ್ತನೇ ಆಗಿದ್ದಾನೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಂದು ನಾನು ಆತನೊಳಗೆ ಇರುವ ಆ ಬಂಡೆಯೊಳಗೆ ಇರುವ ಆಶೀರ್ವಾದಗಳು ಯಾವುವು ಎಂಬುದಾಗಿ ಒಂದು 5 ಕಾರ್ಯಗಳನ್ನು ನಿಮಗೆ ಹೇಳಿಕೊಟ್ಟು, ಅದಾದ ನಂತರ ಆ ಆಶೀರ್ವಾದವು ನಮ್ಮನ್ನು ತಲುಪುವುದಕ್ಕೋಸ್ಕರ ಆತನು ಏನು ಮಾಡಿದನು ಎಂಬುದಾಗಿ ಒಂದು ಕಾರ್ಯವನ್ನು ಹೇಳಿ, ಅದಾದ ನಂತರ ನಾವು ಏನು ಮಾಡಬಾರದು, ಆಮೇಲೆ ನಾವು ಏನು ಮಾಡಬೇಕು, ಇಷ್ಟು 4 ಕಾರ್ಯಗಳನ್ನು ನಾನು ನಿಮಗೆ ಹೇಳಿಕೊಡಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ಆತನೊಳಗಿರುವ ಆಶೀರ್ವಾದಗಳು ಯಾವುವು? ಮೊದಲನೆಯದಾಗಿ ಪ್ರೈಸ್ ದಿ ಲಾರ್ಡ್, ಕೊಲೋಸಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೊಲೋಸಿಯನ್ಸ್ ಚಾಪ್ಟರ್ 1:14 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೊಲೋಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಬಿಡುಗಡೆಯಾಗತಕ್ಕ ಕ್ಷಮಾಪಣೆಯು ಪರಿಹಾರವಾಗಿ ನಮಗೆ ಕೊಡಲ್ಪಟ್ಟಿತು, ನಮಗೆ ಬಿಡುಗಡೆಯಾಯಿತು. ಹಾಗಂದ್ರೆ ಈ ವಾಕ್ಯದ ಪ್ರಕಾರ ಆತನು ನಮ್ಮನ್ನು ಕ್ಷಮಿಸಿದನು. ಹಾಗಂದ್ರೆ ಆತನ ಒಳಗೆ ಏನಿದೆ? ಆತನ ಒಳಗೆ ಕ್ಷಮಾಪಣೆ ಇದೆ. ಎಲ್ಲರೂ ಹೇಳ್ರಿ, ಮೊದಲನೆಯದಾಗಿ ಆತನ ಒಳಗೆ ಏನಿದೆ? ಕ್ಷಮಾಪಣೆ ಇದೆ. ಕೀರ್ತನೆ 130ನೇ ಕೀರ್ತನೆ ಅದರಲ್ಲಿ 4ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನೀನು ಪಾಪವನ್ನು ಕ್ಷಮಿಸುವವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ಮತ್ತೊಮ್ಮೆ ಹೇಳುತ್ತೇನೆ, ಪ್ರೈಸ್ ದಿ ಲಾರ್ಡ್, ನೀನು ದೇವರೇ, ನೀನು ಮನುಷ್ಯರ ಪಾಪಗಳನ್ನು ಕ್ಷಮಿಸುವುದಕ್ಕೆ ಪ್ರೈಸ್ ದಿ ಲಾರ್ಡ್ ಪಾತ್ರನಾಗಿರುವುದರಿಂದ, ಕ್ಷಮಿಸುವವನಾಗಿರುವುದರಿಂದ ಅವರ ಭಯಭಕ್ತಿಗೆ, ಅವರ ಆರಾಧನೆಗೆ ನೀನೇ ಯೋಗ್ಯನು ಕರ್ತನೆ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಲೋಕದ ಜನರು, ಸೊದೋಮ್ ಪಟ್ಟಣದ ಜನರು ಪಾಪ ಮಾಡಿ ತುಂಬ ಪಾಪವು ಹೆಚ್ಚಾಯಿತು. ಪಾಪವು ದಿನೇ ದಿನೇ ಹೆಚ್ಚಾಯಿತು ಅವರ ಜೀವಿತದಲ್ಲಿ. ಪಾಪವು ದಿನೇ ದಿನೇ ಹೆಚ್ಚಾಯಿತು ಆ ಪಟ್ಟಣದಲ್ಲಿ. ದೇವರು ಸೊದೋಮ್ ಗೊಮೋರ ಪಟ್ಟಣವನ್ನು ದೃಷ್ಟಿಸಿ ನೋಡಿದರು.
ದೇವರು ದೃಷ್ಟಿಸಿ ನೋಡುವಾಗ ಆ ಪಟ್ಟಣವು ಸುಟ್ಟು ಕರಕಲಾಗಿ ಬೂದಿಯಾಗಿ ಇಲ್ಲದೆ ಹೋಯಿತು. ಯೋಚನೆ ಮಾಡಿ ನೋಡ್ರಿ, ದೇವರು ನಮ್ಮನ್ನು ನೋಡುವಾಗ ನಾನು ಇನ್ನೂ ಸುಟ್ಟು ಹೋಗದೆ, ಕರಕಲಾಗದೆ, ಬೂದಿ ಆಗದೆ ಇರುವುದಕ್ಕೆ ಕಾರಣ ಒಂದೇ, ನಮ್ಮ ಈ ಲೋಕಕ್ಕೆ ಪ್ರಕಟವಾದ ಯೇಸು ಕ್ರಿಸ್ತನ ಒಳಗೆ ನಮಗೆ ಬೇಕಾದ ಪಾಪ ಕ್ಷಮಾಪಣೆ ಇದೆ. ಹೌದು, ಅರ್ಥವಾಗುತ್ತಿರುವವರು ಮಾತ್ರ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ ಮತ್ತು ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ, 2 ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಬಳಿಯಲ್ಲಿ ಹೊತ್ತುಕೊಂಡು ಬಂದರು. ಯೇಸುವಿನ ಬಳಿಯಲ್ಲಿ ಹೊತ್ತುಕೊಂಡು ಬಂದು ಆತನ ಮುಂದೆ ಇರಿಸಿರುವಾಗ ಜನರೆಲ್ಲರ ಕಣ್ಣುಗಳು ಯೇಸುವನ್ನು ನೋಡುತ್ತಿದೆ, ಆ ಪಾರ್ಶ್ವವಾಯು ರೋಗಿಯನ್ನು ನೋಡುತ್ತಾ ಇದೆ. ಜನರು ಅಂದುಕೊಂಡರು, ಈಗ ಯೇಸು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ, ಈಗಲೇ ನಿನಗೆ ಸ್ವಸ್ಥವಾಗಲಿ, ಈಗಲೇ ನಿನ್ನ ದೇಹದಲ್ಲಿರುವ ರೋಗವು ಮಾರ್ಪಡಲಿ ಎಂಬುದಾಗಿ ಹೇಳುತ್ತಾರೆ ಎಂಬುದಾಗಿ ಜನರೆಲ್ಲರೂ ನೋಡ್ತಾ ಇದ್ದಾರೆ. ಜನರೆಲ್ಲರೂ ಈ ರೀತಿಯಾಗಿ ನೋಡುತ್ತಿರುವಾಗ ಯೇಸು ಒಂದು ಮಾತನ್ನು ಹೇಳಿದರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಶಬ್ದವಾಗಿ ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ಆತನೊಳಗೆ ಪಾಪ ಕ್ಷಮಾಪಣೆ ಇದೆ. ಇದನ್ನು ಸೈತಾನನ ಕೈಯಲ್ಲಿ ಸಹಿಸಲು ಆಗಲಿಲ್ಲ. ಕಾರಣ ಏನು? ಸೈತಾನನು ತಪ್ಪು ಮಾಡಿದಾಗ ದೇವರು ಸೈತಾನನನ್ನು ಹೊಡೆದರು. ದೇವರು ಅವನನ್ನು ಶಿಕ್ಷೆಯನ್ನು ಕೊಟ್ಟರು, ಅವನನ್ನು ತಳ್ಳಿದರು. ಅವನು ಅಂದುಕೊಂಡ ಮನುಷ್ಯರು ತಪ್ಪು ಮಾಡುವಾಗಲೂ ದೇವರು ಇದೇ ರೀತಿ ತಳ್ಳುತ್ತಾರೆ, ಹೊಡಿತಾರೆ ಎಂಬುದಾಗಿ ಅಂದುಕೊಂಡ. ಪ್ರೈಸ್ ಲಾರ್ಡ್. ಕೆಲವರಿಗೆ ಈ ರೀತಿಯಾಗಿ ಮೈಂಡ್ ಇರುತ್ತೆ, ನನಗೆ ಸಿಗದೇ ಇರುವುದು ಯಾರಿಗೂ ಕೂಡ. ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ, ಒಂದು ಮಕ್ಕಳಿಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ, ಅಮ್ಮ ಇವತ್ತು ನನಗೆ ಹುಷಾರಿಲ್ಲ, ಗಂಜಿ ಮಾಡಿರಿ, ಎಲ್ಲರಿಗೂ ಗಂಜಿ ಮಾಡಿ. ನಾನು ಗಂಜಿ ತಿಂದರೆ ಎಲ್ಲರೂ, ನಾನು ಗಂಜಿ ತಿಂದು ಅವರು ಬಿರಿಯಾನಿ ತಿನ್ನಬಾರ್ದು, ತಿಂದರೆ ಎಲ್ಲರೂ ಗಂಜಿ. ಕೆಲವರಿಗೆ ಈ ಮೈಂಡ್ ಇರುತ್ತೆ. ಸ್ಕೂಲಲ್ಲಿ ನೋಡಿದ್ದೀರಾ, ಒಂದು ಮಗು ಏನಾದರೂ ಹೋಮ್ವರ್ಕ್ ಮಾಡಿರಲ್ಲ, ಒಂದಿಬ್ರು ಮಾಡಿರಲ್ಲ, ಒಂದು ಹುಡುಗ ಮಾತ್ರ ಒದೆ ತಿಂದ್ಬಿಡ್ತಾನೆ. ಅವಾಗ ಹೇಳ್ತಾನೆ, ಸರ್ ಇವನು ಕೂಡ ತಪ್ಪು ಮಾಡ್ತಾ ಸರ್, ಇವನು ಈ ಮೇಡಮ್ ಇವನು ಕೂಡ ಹೋಮ್ವರ್ಕ್ ಮಾಡಿಲ್ಲ ಮೇಡಮ್, ಅವನನ್ನು ಹೊಡೆಯೋದವ್ರಿಗೂ ಇವ್ರಿಗೆ ಏನಿರಲ್ಲ. ಪ್ರೈಸ್ ದಿ ಲಾರ್ಡ್. ಸೈತಾನನಿಗೂ ಇದೇ ಬುದ್ಧಿ, ನನಗೆ ಸಿಗದೇ ಇರುವುದು ಇವರಿಗೂ ಕೂಡ ಸಿಗಬಾರದು. ನನ್ನನ್ನು ದೇವರು ಶಿಕ್ಷಿಸಿದರು, ಇವರನ್ನು ಕೂಡ ಶಿಕ್ಷಿಸಬೇಕು. ದೇವರಿಗಿಂತ ಹೆಚ್ಚಾಗಿ ನಾನು ದೇವರಾಗಬೇಕೆಂಬುದಾಗಿ ಸೈತಾನನು ಪ್ರಯತ್ನಿಸಿದ್ದರಿಂದ ದೇವರು ಅವನನ್ನು ಹೊಡೆದರು. ಅವನನ್ನು ಇಲ್ಲಿ ತಳ್ಳಿ ಲೋಕಕ್ಕೆ ಶಪಿಸಿ ಅವನನ್ನು ಕೆಳಗೆ ತಳ್ಳಿದರು. ಅವನ ಅಭಿಷೇಕವನ್ನು ಕಿತ್ತುಕೊಂಡು ಅವನನ್ನು ಕೆಳಗೆ ತಳ್ಳಿದರು. ಈಗ ಮನುಷ್ಯರ ಹತ್ರ ಬರ್ತಾ ಇದ್ದಾನೆ, ನೀವು ಈ ಹಣ್ಣನ್ನು ತಿಂದರೆ ನೀವು ಕೂಡ ದೇವರಾಗಬಹುದು. ಅವನು ಏನು ತಪ್ಪು ಮಾಡಿದ್ನೋ ಅದೇ ತಪ್ಪನ್ನು ಇವರ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ಈಗ ಇವರು ಈ ಹಣ್ಣನ್ನು ತಿಂದ್ಬಿಟ್ರು. ಇವಾಗ ಇವನು ಅಂದುಕೊಂಡ ಖುಷಿ, ಈಗ ದೇವರು ಬರ್ತಾರೆ, ನನ್ನನ್ನು ಶಿಕ್ಷಿಸಿದ ಹಾಗೆ ಇವರನ್ನು ಏನು ಮಾಡ್ತಾರೆ, ಶಿಕ್ಷಿಸುತ್ತಾರೆ. ನೋಡ್ತಾ ಇದ್ದಾನೆ, ಈಗ ದೇವರು ಬಂದರು, ಹೇಳ್ತಾ ಇದ್ದಾರೆ, ನೀವು ಇಂದಿನಿಂದ ಈ ಏದೇನ್ ವನದಿಂದ ಹೊರಗೆ ಹೋಗಬೇಕು, ಇನ್ಮೇಲೆ ಈ ಏದೇನ್ ವನದೊಳಗೆ ಬರಬಾರ್ದು ಎಂಬುದಾಗಿ ಹೇಳಿದ ತಕ್ಷಣ ಇವನಿಗೆ ತುಂಬ ಖುಷಿ. ಆಹಾ, ನಮ್ಮನ್ನು ಒಳಗೆ ಬರಬಾರ್ದು ಇವರನ್ನು ಒಳಗೆ ಬರಬಾರ್ದು, ದೇವರು ಇವರನ್ನು ಶಿಕ್ಷಿಸ್ಬಿಟ್ರು ಎಂಬುದಾಗಿ ಖುಷಿ ಪಡುತ್ತಿರುವಾಗಲೇ ದೇವರ ನೆಕ್ಸ್ಟ್ ಸೆಂಟೆನ್ಸನ್ನು ಹೇಳ್ತಾ ಇದ್ದಾರೆ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವನ್ನು ಉಂಟು ಮಾಡುತ್ತೇನೆ. ಈ ಸ್ತ್ರೀಯ ಸಂತಾನದಲ್ಲಿ ಬರುವವರು ನಿನ್ನ ತಲೆಯನ್ನು ಚಚ್ಚುತ್ತಾನೆ ಎಂಬುದಾಗಿ ಒಂದು ಮಾತನ್ನು ಹೇಳಿದ್ರು. ಸೈತಾನ್ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ತಡ್ಕೊಳ್ಳಕ್ಕಾಗಲಿಲ್ಲ? ಆತನು ಮಾಡುತ್ತೇನೆ ಎಂಬುದಾಗಿ ಹೇಳಿದ್ರೆ ಆತನು ಮಾಡುತ್ತಾನೆ, ಆತನು ಬರುತ್ತೇನೆ ಎಂಬುದಾಗಿ ಹೇಳಿದ್ರೆ ಆತನು ಬರುತ್ತಾನೆ, ನಿನ್ನ ತಲೆಯನ್ನು ಚಚ್ಚುತ್ತೇನೆ ಎಂಬುದಾಗಿ ಹೇಳಿದ್ರೆ ಚಚ್ಚುತ್ತಾನೆ. 2000 ವರ್ಷಗಳ ಮುಂದೆ ಆತನು ಈ ಲೋಕಕ್ಕೆ ಇಳಿದು ಬಂದನು. ಆತನು ಶಿಲುಬೆಯಲ್ಲಿ ಸೈತಾನನ ತಲೆಯನ್ನು ಚಚ್ಚಿದನು, ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡನು. ಇದನ್ನು ಯಾರ್ಯಾರು ಆತ್ಮದಿಂದಲೂ ಸತ್ಯದಿಂದಲೂ ನಂಬುತ್ತಾರೋ ಅವರಿಗೆ ಬಿಡುಗಡೆಯಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರಕ್ಷಣೆ ಆಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಮ್ಮನ್ನು ಕ್ರಯಕ್ಕೆ ಆತನು ಕೊಂಡುಕೊಂಡನು, ತನ್ನ ಅಮೂಲ್ಯವಾದ ರಕ್ತವನ್ನು ಚೆಲ್ಲಿ ನಮ್ಮನ್ನು ಕೊಂಡುಕೊಂಡನು. ಸೈತಾನನ ತಲೆಯನ್ನು ಶಿಲುಬೆಯಲ್ಲಿ ತುಳಿದನು. ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳನ್ನು ನೋಡಿ ಒಂದನ್ನು ಹೇಳುತ್ತೇನೆ, ಈ ಲೋಕದಲ್ಲಿ ಬೇರೆ ಎಲ್ಲಿಯೂ ಕೂಡ ನಿಮಗೆ ಪಾಪ ಕ್ಷಮಾಪಣೆ ಇಲ್ಲ, ಆತನಲ್ಲಿ ಮಾತ್ರವೇ ಪಾಪ ಕ್ಷಮಾಪಣೆ ಇರುವುದು. ಈ ಲೋಕದಲ್ಲಿ ಎಲ್ಲಿಯೂ ಕೂಡ ಅಣ್ಣ ಏನು ಮಾಡ್ತಾರೆ,
ಅನ್ನದಾನ ಮಾಡುವಾಗ ಪಾಪ ಕ್ಷಮಾಪಣೆ ಉಂಟಾಗುವುದಿಲ್ಲ. 5 ಸಾರಿ ಬೆಳಿಗ್ಗೆನೆ 5 ಗಂಟೆಗೆ ಎದ್ದು ಪೂಜೆ ಮಾಡುವುದರಿಂದ ಪಾಪ ಕ್ಷಮಾಪಣೆ ಉಂಟಾಗುವುದಿಲ್ಲ. ಆತನನ್ನು ನಂಬುವಾಗ ಮಾತ್ರವೇ ಪಾಪ ಕ್ಷಮಾಪಣೆ ಉಂಟಾಗುತ್ತದೆ. ಕಾರಣ ಆತನೊಳಗೆ ಪಾಪ ಕ್ಷಮಾಪಣೆಯೂ ಇದೆ. ಹೌದು ಅನ್ನೋರು ಮಾತ್ರ ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ನಿಮಗೆ ಅರ್ಥ ಆಗೋ ರೀತಿ ಅರ್ಥವಾಗಬೇಕೆಂಬುದಕ್ಕೋಸ್ಕರ ಒಂದು 2 ನಿಮಿಷದಲ್ಲಿ ಸತ್ಯವೇದದಿಂದ ಒಂದು ಕಾರ್ಯವನ್ನು ತಿಳಿಸಿಕೊಡುತ್ತೇನೆ. ಭಾರತ ದೇಶದಲ್ಲಿ CBSE ಸಿಲೆಬಸ್ ಎಂಬುದಾಗಿದೆ, ಸ್ಟೇಟ್ ಸಿಲೆಬಸ್ ಎಂಬುದಾಗಿದೆ. CBSE ಸಿಲೆಬಸ್ಗೂ ಸ್ಟೇಟ್ ಸಿಲೆಬಸ್ ಒಂದೇ ತರಗತಿ ಇದ್ದರೂ ಇವರಿಗೆ ಬೇರೆ ಪಾಠ, ಅವರಿಗೆ ಬೇರೆ ಪಾಠ. ಅದೇ ರೀತಿ ಸತ್ಯವೇದದಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ಎಂಬುದಾಗಿದೆ, ನ್ಯೂ ಟೆಸ್ಟ್ಮೆಂಟ್ ಎಂಬುದಾಗಿದೆ. ಎರಡೂ ಕೂಡ ಪ್ರೈಸ್ ಲಾರ್ಡ್, ಎರಡಲ್ಲಿ ಪ್ರೈಸ್ ಲಾರ್ಡ್. ಇದರಲ್ಲಿ ಬೇರೆ ಥರ ಇದೆ, ಅದರಲ್ಲಿ ಬೇರೆ ಥರ ಇದೆ. ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ನೀತಿವಂತನಾಗುವುದಕ್ಕೋಸ್ಕರ, ತನ್ನನ್ನು ಪರಿಶುದ್ಧಪಡಿಸಿಕೊಳ್ಳುವುದಕ್ಕೋಸ್ಕರ ಅರಸನಾಗಿರುವ ಸಾಲೊಮೋನನು ಬಲಿಯನ್ನು ಅರ್ಪಿಸಿದನು. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ರಿ. ಎಲ್ಲ ಸಹೋದರರು, ನಿದ್ದೆ ಮಾಡುತ್ತಿರುವವರು ಎಲ್ಲರೂ ಎಚ್ಚರವಾಗಿ ಇಲ್ಲಿ ನೋಡ್ರಿ. ಓಕೆ, ಸಾಲೊಮೋನನು ನೀತಿವಂತನಾಗುವುದಕ್ಕೋಸ್ಕರ ಬಲಿಯನ್ನು ಅರ್ಪಿಸಿದನು. ಜಾಸ್ತಿ ಏನು ಅವನು ಅರ್ಪಿಸಲಿಲ್ಲ. 1 ಅರಸುಗಳ ಪುಸ್ತಕ 8ನೇ ಅಧ್ಯಾಯ, 1 ಅರಸುಗಳ ಪುಸ್ತಕ 8ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವನೇನು ಜಾಸ್ತಿ ಅರ್ಪಿಸಲಿಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 22,000 ಹೋರಿಗಳನ್ನು ಅರ್ಪಿಸಿದನು. ಅದಕ್ಕಿಂತ ಇನ್ನೊಂದನ್ನು ಹೇಳ್ತೇನೆ, 1,20,000 ಕುರಿಗಳನ್ನು ಅರ್ಪಿಸಿದನು. ಒಂದೇ ದಿನದಲ್ಲಿ ಅವನು ನೀತಿವಂತನಾಗುವುದಕ್ಕೋಸ್ಕರ ಜಾಸ್ತಿಯನ್ನು ಅರ್ಪಿಸಲಿಲ್ಲ. 22,000 ಹೋರಿಗಳು, 1,20,000 ಕುರಿಗಳು. ನೀವು ಮನೆಗೆ ಹೋಗಿ ಗೂಗಲಲ್ಲಿ ಸುಮ್ಮನೆ ಚೆಕ್ ಮಾಡಿ ನೋಡ್ರಿ, ಒಂದು ಹೋರಿಯಲ್ಲಿ ಎಷ್ಟು ಲೀಟರ್ ರಕ್ತ ಇರುತ್ತೆ ಎಂಬುದಾಗಿ. 36ರಿಂದ 39 ಲೀಟರ್ ರಕ್ತ ಇರುತ್ತದೆ ಒಂದು ಹೋರಿಯಲ್ಲಿ. ಒಂದು ಕುರಿಯಲ್ಲಿ ಎಷ್ಟು ರಕ್ತ ಇರುತ್ತೆ ಎಂಬುದಾಗಿ ಸುಮ್ಮನೆ ಹೋಗಿ ChatGPTಯಲ್ಲಿ ಚೆಕ್ ಮಾಡಿ ನೋಡ್ರಿ. ಪ್ರೈಸ್ ದಿ ಲಾರ್ಡ್. 3ರಿಂದ 6 ಲೀಟರ್ ಒಂದು ಕುರಿಯಲ್ಲಿ ರಕ್ತವಿರುತ್ತದೆ. ಈಗ 22,000 ಹೋರಿ ಅಂದರೆ ಎಷ್ಟು ಲೀಟರ್ ರಕ್ತವಾಯಿತು? 8 ಲಕ್ಷದಿಂದ 9 ಲಕ್ಷ ಲೀಟರ್ ರಕ್ತ ಹೋರಿಗಳದು. ನೆಕ್ಸ್ಟ್, ಈ ಕುರಿಗಳ ರಕ್ತ ಎಷ್ಟು? 3 ಲಕ್ಷದಿಂದ 7 ಲಕ್ಷ ಲೀಟರ್ ರಕ್ತ ಕುರಿದು. ಎಲ್ಲರೂ ಗಮನವಿಟ್ಟು ಎಲ್ಲರೂ ಕೇಳಿಸ್ಕೊಳ್ರಿ. ಈಗ ಎರಡನ್ನು ನಾನು ಆ್ಯಡ್ ಮಾಡಿದ್ರೆ 11 ಲಕ್ಷದಿಂದ 16 ಲಕ್ಷ ಲೀಟರ್ ಅವನು ಸಾಲೊಮೋನನು ಬಲಿಯನ್ನು ಅರ್ಪಿಸುವಾಗ ರಕ್ತವು ಚೆಲ್ಲಲ್ಪಟ್ಟಿತು. ಎಷ್ಟು ಲೀಟರ್? 11 ಲಕ್ಷದಿಂದ, ನಿಮ್ಮ ಬೈಬಲಲ್ಲಿ ಇದೆ ತಾನೆ? 11 ಲಕ್ಷದಿಂದ 16 ಲಕ್ಷ ಲೀಟರ್ ರಕ್ತವು ಈ ಲೋಕದಲ್ಲಿ, ಭೂಮಿಯಲ್ಲಿ ಸುರಿಯಲ್ಪಟ್ಟಿತು. ನನ್ನ ಅನ್ನಿಸಿಕೆ, ನೀವು ನಿಮ್ಮ ಏರಿಯಾದಲ್ಲಿ ವಾಟರ್ ಟ್ಯಾಂಕ್ ಇರಬಹುದು. ಎಷ್ಟು ಜನ ವಾಟರ್ ಟ್ಯಾಂಕ್ ನೋಡಿದ್ದೀರಾ? ಕೈಗಳನ್ನು ಮೇಲೆತ್ತಿ ಅಲ್ಲಿ ಹೇಳ್ರಿ. ಆ ವಾಟರ್ ಟ್ಯಾಂಕಲ್ಲಿ 1 ಲಕ್ಷ ಲೀಟರ್ ನೀರಿರುತ್ತದೆ. 1 ಲಕ್ಷ ಲೀಟರ್ ನೀರಿರುತ್ತದೆ. ಆ 1 ಲಕ್ಷ ಲೀಟರ್ ನೀರು ಇಡೀ ಏರಿಯಾಗೆ ಪೂರೈಕೆವಾಗುತ್ತದೆ. ಎಷ್ಟೋ ದಿವಸ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 16 ಲಕ್ಷ ಲೀಟರ್ ರಕ್ತವು ಸುರಿಸಲ್ಪಟ್ಟಿತು ಎಂಬುದಾಗಿ. ಅದನ್ನು ಇಮ್ಯಾಜಿನ್ ಮಾಡ್ಬೇಕಾದ್ರೆ ನಾನು ಈ ರೀತಿ ಇಮ್ಯಾಜಿನ್ ಮಾಡ್ತೇನೆ. ಬಲಿಯನ್ನು ಅರ್ಪಿಸಿದ ಯಾಜಕರು ಬಲಿ ಅರ್ಪಿಸಿ ಮುಗಿಸಿದ ನಂತರ ಮನೆಗೆ ಹೋಗ್ಬೇಕಾದ್ರೆ ಈ ರೀತಿ ನಡೆದುಕೊಂಡು ಹೋಗಿರಬೇಕು. ಕಾರಣ ಅವರ ಮೊಣಕಾಲಿನವರೆಗೂ ರಕ್ತವು. ಮನೆಗೆ ಹೋಗ್ಬೇಕಾದ್ರೆ ಈಗ ಹೆಜ್ಜೆ ಎತ್ತಿ ನಡೀತಾ ಇದ್ದಾರೆ. ಅಷ್ಟು ರಕ್ತ ಏರಿಯಾ ಫುಲ್ಲು. ಇಷ್ಟು 16 ಲಕ್ಷ ಲೀಟರ್ ರಕ್ತವನ್ನು ಸುರಿಸಿದ ಸಾಲೊಮೋನನು ನೀತಿವಂತನಾಗಲಿಲ್ಲ. ನೀತಿವಂತರ ಪಟ್ಟಿಯಲ್ಲಿ ಅವನ ಹೆಸರು ಬರೆಯಲ್ಪಟ್ಟಿಲ್ಲ. ಆದರೆ ನನ್ನ ಯೇಸಪ್ಪ ಗೊಲ್ಗತಾ ಬೆಟ್ಟದಲ್ಲಿ 3ರಿಂದ 6 ಲೀಟರ್ ರಕ್ತವನ್ನು ಸುರಿಸಿದಾಗ ಆ ರಕ್ತವನ್ನು ನಂಬುವ ಪ್ರತಿಯೊಬ್ಬರು ನೀತಿವಂತರಾಗುವ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ.
ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರಲ್ಲಿ 3ನೇ ಅಧ್ಯಾಯ 22ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೂ ಅದರಲ್ಲಿ ಬರೆಯಲ್ಪಟ್ಟಿದೆ. ಆತನ ಕೃಪೆಯಿಂದ, ಆತನ ಮೇಲಿಡುವ ನಂಬಿಕೆಯಿಂದ, ನಮಗಾಗಿ ಸುರಿಸಿದ ರಕ್ತದಿಂದ ನಮಗೆ ವಿಮೋಚನೆ, ಬಿಡುಗಡೆ ಆಯಿತು, ನಮಗೆ ರಕ್ಷಣೆ ಆಯಿತು. ಇದನ್ನು ನಂಬುವವರು ಒಂದು ನಿಮಿಷ ಕೈಗಳನ್ನು ತಟ್ಟಿ ಕಣ್ಣುಗಳನ್ನು ಮುಚ್ಚಿ ಸ್ತುತಿಸಿರಿ. ನಿನ್ನ ರಕ್ತದಿಂದ ನಮಗೆ ಬಿಡುಗಡೆ ಆಯಿತಪ್ಪ. ಈ ಲೋಕದಲ್ಲಿ ಎಷ್ಟು ಲೀಟರ್ ರಕ್ತವು ಚೆಲ್ಲಿದರು, ಎಷ್ಟು ಲಕ್ಷ ಚೆಲ್ಲಿದರು, ನಮಗೆ ಬಿಡುಗಡೆ ಆಗುವುದಿಲ್ಲ ನಿನ್ನ ರಕ್ತದಿಂದ. ಹಲ್ಲೆಲೂಯಾ. ಬರೀ 3ರಿಂದ 6 ಲೀಟರ್ ರಕ್ತ ಒಂದು ಮನುಷ್ಯನ ದೇಹದಲ್ಲಿ ಇರುತ್ತೆ. ಗೊಲ್ಗೊಥಾ ಬೆಟ್ಟದಲ್ಲಿ ಅದನ್ನು ನಮಗಾಗಿ ಸುರಿಸಿದಾಗ ನಮಗೆ ರಕ್ಷಣೆ ಉಂಟಾಯಿತು. 16 ಲಕ್ಷ ಲೀಟರ್ ರಕ್ತವು ಒಬ್ಬನನ್ನು ನೀತಿವಂತನಾಗಿ ಮಾರ್ಪಡಿಸಲು ಆಗಲಿಲ್ಲ. ಒಬ್ಬರ ರಕ್ತವು ನಮ್ಮನ್ನು ಎಷ್ಟೋ ಕೋಟಿ ಜನರನ್ನು ನೀತಿವಂತರಾಗಿ ಮಾರ್ಪಡಿಸಿದೆ. ಆತನೊಳಗೆ ಏನಿದೆ? ಮೊದಲನೆಯದಾಗಿ ಆತನೊಳಗೆ ಪಾಪ ಕ್ಷಮಾಪಣೆ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎರಡನೆಯದಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರಲ್ಲಿ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನೊಳಗೆ ಏನಿದೆ? ಆತನೊಳಗೆ ಜೀವವಿದೆ. ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಎರಡನೆಯದಾಗಿ ಆತನೊಳಗೆ ಏನಿದೆ? ಮೊದಲನೆಯದಾಗಿ ಆತನೊಳಗೆ ಪ್ರೈಸ್ ದಿ ಲಾರ್ಡ್ ಪಾಪ ಕ್ಷಮಾಪಣೆ ಇದೆ. ನಿಮ್ಮ ಕುಟುಂಬಕ್ಕೆ ಬೇಕಾದ ಪಾಪ ಕ್ಷಮಾಪಣೆ, ನಿಮ್ಮ ತಲೆಮಾರಿಗೆ ಬೇಕಾದ ಪಾಪ ಕ್ಷಮಾಪಣೆ, ನಿಮ್ಮ ಪ್ರೈಸ್ ಮನೆಗೆ ಬೇಕಾದ ಪಾಪ ಕ್ಷಮಾಪಣೆ ಆತನೊಳಗಿದೆ. ಎರಡನೆಯದಾಗಿ ಆತನೊಳಗೆ ಏನಿದೆ? ಜೀವವಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಶಿಲುಬೆಯಲ್ಲಿ ಚಡಿಯಲ್ಪಟ್ಟಾಗ ಆತನ ಅಕ್ಕಪಕ್ಕದಲ್ಲಿ 2 ಕಳ್ಳರನ್ನು ತೂಗಿ ಹಾಕಿದರು. ಅದರಲ್ಲಿ ಒಂದು ಕಳ್ಳನು, ದೇವರೇ, ನೀನು ಮೃತ್ಯುಂಜಯನಾಗಿ ಎದ್ದು ಬರುವಾಗ ನಿನ್ನ ರಾಜ್ಯದಲ್ಲಿ ನನ್ನನ್ನು ನೆನೆಸಿಕೋ ಕರ್ತನೆ, ನನ್ನನ್ನು ನೆನೆಸಿಕೋಪ್ಪ. ಅವನು ಸಾಯಲಿದ್ದಾನೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಸತ್ತು ಹೋಗ್ತಾನೆ. ಅವನು ಏನಂತ ಕೇಳಿರ್ಬೇಕು? ನೀವು ದೇವರಾಗಿದ್ದಿದ್ರೆ ನನ್ನ ಕೈಯಲ್ಲಿರುವ ಈ ಮೊಳೆಗಳನ್ನು ತೆಗೆದಾಕ್ರಿ, ನನ್ನನ್ನು ಕಾಪಾಡ್ರಿ, ನನ್ನನ್ನು ಪವರ್ಫುಲ್ ಆಗಿ ಮಾಡ್ರಿ, ಈ ರೀತಿ ಕೇಳಿರ್ಬೇಕು. ಆದರೆ ಅವನು ಆತನೊಳಗಿರುವ ಜೀವವನ್ನು ಅವನ ಕಣ್ಣುಗಳು ನೋಡಿದವು. ನಿಮ್ಮ ಕಣ್ಣುಗಳು ಆತನೊಳಗಿರುವ ಜೀವವನ್ನು ದೃಷ್ಟಿಸಿ ನೋಡಲಿ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ನಾನು ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವರು ಬದುಕಿದರೂ ಸತ್ತರೂ ಬದುಕುವರು, ನನ್ನನ್ನು ನಂಬುವವರು ಸತ್ತರೂ ಬದುಕುವರು. ಈ ಕಳ್ಳನ ದೃಷ್ಟಿ ಆತನೊಳಗಿರುವಂತಹ ಜೀವವನ್ನು ಇವನ ಕಣ್ಣುಗಳು ದೃಷ್ಟಿಸಿದವು. ಹೇಳ್ತಾ ಇದ್ದಾನೆ, ಅಪ್ಪ ನಿನ್ನ ಬರೋಣದಲ್ಲಿ ನನ್ನನ್ನು ನೆನೆಸ್ಕೊಳ್ರಪ್ಪ, ನಿನ್ನ ರಾಜ್ಯದಲ್ಲಿ ನನ್ನನ್ನು ನೆಲೆಸಿಕೊಳ್ಳ್ರಿ. ಯೇಸು ಸ್ವಾಮಿ ಒಂದನ್ನು ಹೇಳಿದ್ರು, ಇಂದು ಪರದೇಶಿಯಲ್ಲಿ ನೀನು ನನ್ನೊಂದಿಗಿರುವೆ, ಇಂದು ಪರದೇಶದಲ್ಲಿ ನೀನು ನನ್ನೊಂದಿಗಿರುವೆ. ಈ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ನಿಮ್ಮ ಕುಟುಂಬದ ಜೀವಿತವು ಒಂದು ವೇಳೆ ಅಲ್ಲೋಲ ಕಲ್ಲೋಲವಾಗಿರಬಹುದು. ನನ್ನ ಜೀವಿತವು ಹೀಗೆ ಆಯಿತಲ್ಲ ಎಂಬುದಾಗಿ ಒಂದು ವೇಳೆ ಯಾರಾದರೂ ಕಣ್ಣೀರಿನಲ್ಲಿರಬಹುದು. ನನ್ನ ಪರಿಸ್ಥಿತಿಯು ಕಣ್ಣೀರಾಗಿದೆ, ನನ್ನ ಕುಟುಂಬದ ಪರಿಸ್ಥಿತಿ ಕಣ್ಣೀರಾಗಿದೆ, ನನ್ನ ಬಿಸ್ನೆಸ್ ಕಣ್ಣೀರಾಗಿದೆ ಎಂಬುದಾಗಿ ಯಾರಾದರೂ ಈ ಮಾತುಗಳನ್ನು ಕೇಳುತ್ತಿದ್ದರೆ ಒಂದನ್ನು ಹೇಳುತ್ತೇನೆ, ಆತನೊಳಗೆ ಜೀವವಿದೆ. ನಿಮಗೆ ಬೇಕಾದ, ನಿಮ್ಮ ಕುಟುಂಬಕ್ಕೆ ಬೇಕಾದಂಥ ಮರುಜೀವನವನ್ನು ಆತನು ಕೊಡಲು ಶಕ್ತನಾಗಿದ್ದಾನೆ. ನಂಬುವರು ಒಂದು ನಿಮಿಷ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಕೈಗಳನ್ನು ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಎಲ್ಲರೂ ಸ್ತುತಿಸಿರಿ, ಎಲ್ಲರೂ ಸ್ತೋತ್ರವನ್ನು ಹೇಳ್ರಿ. ಅಪ್ಪ, ನಿನ್ನೊಳಗೆ ಜೀವವಿದೆ ಕರ್ತನೆ. ಆ ಜೀವವು ನಿಮ್ಮನ್ನು ನಂಬುವವರನ್ನು ಬದುಕಿಸುತ್ತದೆ, ಅವರಿಗೆ ಮರು ಜೀವನವನ್ನು ಒದಗಿಸಿ ಕೊಡುತ್ತದೆ ಕರ್ತನೆ. ಜೀಸಸ್, ಹಲ್ಲೆಲೂಯಾ. ಎಲ್ಲರೂ ಸ್ತೋತ್ರವನ್ನು ಹೇಳ್ತಾ ಇರಿ, ಎಲ್ಲರೂ ಸ್ತೋತ್ರವನ್ನು ಹೇಳ್ತಾ ಇರಿ. ಕಟ್ಟಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಒಂದು ಕತ್ತೆಯನ್ನು, ಪ್ರೈಸ್ ದಿ ಲಾರ್ಡ್, ಊರಿನ ಪ್ರೈಸ್ ದಿ ಲಾರ್ಡ್, ಮೂಲೆಯಲ್ಲಿ ಒಂದು ಕಡೆ ಕಟ್ಟಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ದಾರಿಯ ಮಗುಲಲ್ಲಿ ಒಂದು ಕತ್ತೆಯು ಕಟ್ಟಲ್ಪಟ್ಟಿತ್ತು. ಆ ಕತ್ತೆಯನ್ನು ಬಿಡಿಸುವುದಕ್ಕೋಸ್ಕರ 2 ಶಿಷ್ಯರು ಹೋಗಿ ದಾರವನ್ನು, ಹಗ್ಗವನ್ನು ಬಿಚ್ಚುತ್ತಾ ಇದ್ದಾರೆ. ಈ ಕಾಲದಲ್ಲಿ ಒಂದು ವಾಹನವು 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಲಾರಿ ಯಾವುದಾದ್ರೂ ಆಗಿರಲಿ,
ಒಂದು ವಾಹನವು ಉಪಯೋಗವಿಲ್ಲ ಅಂದ್ರೆ ಅದನ್ನ ಏನ್ ಮಾಡ್ತಾರೆ? ಸ್ಕ್ರಾಪಿಗೆ ಹಾಕ್ತಾರೆ. ಅದು ಇನ್ನು ಉಪಯೋಗಕ್ಕಿಲ್ಲ, ಅದು ಯಾವ ಪ್ರಯೋಜನವಿಲ್ಲ. ಆ ಕಾಲದಲ್ಲಿ ಯಾವ ಉಪಯೋಗಕ್ಕೂ ಇಲ್ಲದಂಥ ಪ್ರಾಣಿಯನ್ನು ಕೊಲ್ಲುತ್ತಿದ್ದರು, ಸಾಯಿಸುತ್ತಿದ್ದರು. ಈಗ ಯಾವ ಉಪಯೋಗಕ್ಕೂ ಬಾರದಂತೆ ನನ್ನ ಜೀವಿತವು ಇದರೊಂದಿಗೆ ಮುಗೀತು. ತನ್ನ ಯಜಮಾನನಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಒಂದು ಕತ್ತೆಯು ದಾರಿಯ ಮಗುಲಲ್ಲಿ ಕಟ್ಟಲ್ಪಟ್ಟಿರುವಾಗ ಇದರೊಂದಿಗೆ ನನ್ನ ಜೀವಿತ ಮುಗೀತಾ, ಇದರೊಂದಿಗೆ ನನ್ನ ಪರಿಸ್ಥಿತಿ ಇಷ್ಟೇನಾ ಎಂಬುದಾಗಿ ಕಣ್ಣೀರಿನಲ್ಲಿರುವಾಗ ಶಿಷ್ಯರು ಬಂದು ತೆಗೀತಾ ಇದ್ದಾರೆ. ಅದನ್ನು ನೋಡಿದವರು ಕೇಳಿದ್ರು, ಏನಕ್ಕೋಸ್ಕರ ಇದನ್ನ ತೆಗೀತಾ ಇದ್ದೀರಾ? ಇದನ್ನು ಸಾಯಿಸೋದಕ್ಕೋಸ್ಕರ ತೆಗೀತಾ ಇದ್ದೀರಾ? ಇದನ್ನು ಬಿಚ್ಚುತ್ತಾ ಇದ್ದೀರಾ? ಈ ಹಗ್ಗವನ್ನ ಯಾಕೆ ಬಿಚ್ಚುತ್ತಿದ್ದೀರಿ? ಶಿಷ್ಯರು ಹೇಳಿದ್ರು, ಇದು ಆತನಿಗೆ ಬೇಕಾಗಿದೆ, ಇದು ಯೇಸುವಿಗೆ ಬೇಕಾಗಿದೆ. ಕರ್ಕೊಂಡ್ಬಂದ್ರು. ಅದರ ತಲೆ ಬರಹವೇ ಮಾರ್ಪಟ್ಟಿತ್ತು, ಅದರ ಚರಿತ್ರೆಯೇ ಮಾರ್ಪಟ್ಟಿತ್ತು. ಒಂದು ಕತ್ತೆ ಯೇಸುವಿನ ಬಳಿಗೆ ಬರುವಾಗ ಅದರ ಚರಿತ್ರೆ ಮಾರ್ಪಟ್ಟಿತ್ತೆಂದರೆ, ಈ ವಾಕ್ಯಗಳನ್ನು ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳನ್ನು ನೋಡಿ ಹೇಳುತ್ತೇನೆ, ನೀವು ಆತನ ಬಳಿಗೆ ಬರುವಾಗ ನಿಮ್ಮ ಪರಿಸ್ಥಿತಿಯನ್ನು ಮಾರ್ಪಡಿಸಲು ಆತನು ಶಕ್ತನಾಗಿದ್ದಾನೆ. ನಿಮಗೆ ಒಂದು ಮರುಜೀವನವನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ಹೌದು ಅನ್ನೋರು ಮಾತ್ರ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ನಮಗೆ ಒಂದು ಮರುಜೀವನವನ್ನು ಕೊಡಲು ನನ್ನ ಯೇಸು ಶಕ್ತನಾಗಿದ್ದಾನೆ. ಒಂದು ಆತನ ಬಳಿಗೆ ಬಂದಂತ ಕತ್ತೆಗೆ ಒಂದು ಮರುಜೀವನವನ್ನು ಉಂಟಾಯಿತೆಂದರೆ, ಆತನ ಮಕ್ಕಳಾಗಿರುವ ನಿಮಗೆ ಒಂದು ಮರುಜೀವನವನ್ನು ಈ ಆರಾಧನೆಯಲ್ಲಿ ಆತನು ಕೊಡಲು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೊದಲನೆಯದಾಗಿ ಆತನೊಳಗೆ ಪಾಪ ಕ್ಷಮಾಪಣೆ ಇತ್ತು. ಎರಡನೆಯದಾಗಿ ಆತನೊಳಗೆ ಜೀವವು ಇತ್ತು. ಮೂರನೆಯದಾಗಿ ಆತನೊಳಗೆ ಏನಿದೆ? 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ, 2 Corinthians chapter 1:20 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಮಗೆ ಬೇಕಾದಂಥ ವಾಗ್ದಾನವು ಆತನೊಳಗೆ ಇದೆ. ನಮಗೆ ಬೇಕಾದಂಥ ವಾಗ್ದಾನಗಳು ಆತನೊಳಗೆ ಇದೆ. ಕ್ರಿಸ್ತನೊಳಗೆ, ಕ್ರಿಸ್ತನೆಂಬ ಬಂಡೆಯೊಳಗೆ ನಮಗೆ ಬೇಕಾದಂಥ ನಮ್ಮನ್ನು ಬದುಕಿಸುವ ವಾಕ್ಯಗಳು, ವಾಗ್ದಾನಗಳು ಆತನೊಳಗೆ ಇದೆ. ನಮಗೆ ಒಂದು ಪ್ರೈಸ್ ದಿ ಲಾರ್ಡ್ ಸಂತೈಸುವ ವಾಗ್ದಾನಗಳು, ನಮ್ಮ ಜೀವಿತದಲ್ಲಿ ನೆರವೇರುವ ವಾಗ್ದಾನಗಳು. ಈ ಭೂಮಿ ಆಕಾಶಗಳು ಅಳಿದು ಹೋದರು, ಆತನ ವಾಗ್ದಾನಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. ಅದು ನೆರವೇರುತ್ತದೆ. ಅದು ತಡವಾಗಬಹುದು, ಆದರೆ ನಿಶ್ಚಯವಾಗಿ ನೆರವೇರುತ್ತದೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನೊಳಗೆ ವಾಗ್ದಾನಗಳು ಇದೆ. ಒಂದು ಚಿಕ್ಕ ಕತೆ ಜ್ಞಾಪಕಕ್ಕೆ ಬರುತ್ತಿರುವುದರಿಂದ ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ಫಿಲಂ ಆಕ್ಟ್ರೆಸಸ್ ಅವರ ಹತ್ರ ನೀವೇನೇ ಮಾಡಿದ್ರು ಅವರ ರಿಯಲ್ ಏಜ್ ಅನ್ನ ಅವರ ಬಾಯಲ್ಲಿ ಬರೋದಿಕ್ಕೆ ಬಿಡೋದಿಲ್ಲ. 30 ವಯಸ್ಸಾಗಿದ್ರೆ 20 ವಯಸ್ಸು ಎಂಬುದಾಗಿ ಹೇಳ್ತಾರೆ. 40 ವಯಸ್ಸಾಗಿದ್ದರೆ 22 ವಯಸ್ಸು ಎಂಬುದಾಗಿ ಹೇಳ್ತಾರೆ. ತಮ್ಮ ನಿಜ ವಯಸ್ಸನ್ನ ಅವ್ರೇನ್ ಮಾಡೋದಿಲ್ಲ. ಒಂದು ಕಡೆ ಇಂಟರ್ವ್ಯೂ ಮಾಡ್ತಾ ಇರಬೇಕಾದ್ರೆ ನಿಮ್ಮ ವಯಸ್ಸೇನು ಎಂಬುದಾಗಿ ಇಂಟರ್ವ್ಯೂ ಮಾಡುವವರು ಕೇಳುವಾಗ ಆ ಆಕ್ಟ್ರೆಸಸ್ ಹೇಳುದ್ರಂತೆ, ಬೇರೆಯವರು ತಮ್ಮ ವಯಸ್ಸನ್ನು ಕೇಳಬೇಕಾದ್ರೆ ಸುಳ್ಳು ಹೇಳ್ತಾರೆ, ಆದರೆ ನಾನು ನಿಜವನ್ನ ಹೇಳುತ್ತೇನೆ, ನನ್ನ ನಿಜ ವಯಸ್ಸು 22. ಈಗ ಇದನ್ನು ಇಂಟರ್ವ್ಯೂ ಮಾಡುತ್ತಿದ್ದವರು ಸ್ವಲ್ಪ ಸುಧಾರಿಸಿಕೊಂಡರು. ನಿಮ್ಮ ತಮ್ಮನ ವಯಸ್ಸು ಏನು ಎಂಬುದಾಗಿ ಕೇಳಿದ್ರು. ಆಗ ಈ ಅಮ್ಮ ಹೇಳಿದ್ರಂತೆ, ನನ್ನ ತಮ್ಮನ ವಯಸ್ಸು 33, ಇವರ ವಯಸ್ಸೇನು ಸ್ವೀಟ್ 22. ಇವ್ರ ತಮ್ಮನ ವಯಸ್ಸು. ಈ ಲೋಕದ ಜನರು ಸುಳ್ಳು ಹೇಳುತ್ತಾರೆ, ಆದರೆ ನನ್ನ ಯೇಸು ಸುಳ್ಳು ಹೇಳುವುದಕ್ಕೆ ಆತನು ಮನುಷ್ಯನಲ್ಲ. ಆತನು ಆಮೇಲೆ ಹೇಳ್ತೀರಾ ಎಂಬುದಾಗಿ ಅಂದುಕೊಂಡೆ. ಆತನು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ನಿಮಗೆ ವಾಗ್ದಾನವನ್ನು ಕೊಟ್ಟ ಆತನು ಶಕ್ತನು, ಅದನ್ನು ನೆರವೇರಿಸಲು ಆತನು ಶಕ್ತನಾಗಿದ್ದಾನೆ. ನಾವು ಆರಾಧಿಸುತ್ತಿರುವ ದೇವರು ಸರ್ವಶಕ್ತನಾಗಿರುವ ದೇವರು. ಒಂದೇ ಒಂದು ಚರಣವನ್ನು ಆಡೋಣ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವ. ಕೈಗಳನ್ನು ತಟ್ಟುತ್ತಾ, ಸರ್ವಶಕ್ತನು ನನ್ನ ಸ್ವಂತನಾದನು, ಓ ಸಾವಗೆದ್ದನು ನನ್ನ ಜೀವವಾದನು. ಅಲ್ಲೇಲೂಯಾ, ಇದು ಅತಿಶಯ ತಾನೇ, ಅಲ್ಲೇಲೂಯಾ ಇದು ಸತ್ಯವೇ ತಾನೇ, ಅಲ್ಲೇಲೂಯಾ ಇದು ಅತಿಶಯ ತಾನೇ, ಅಲ್ಲೇಲೂಯಾ
ಹಲ್ಲೆಲೂಯಾ ಇದು ಸತ್ಯವೇತ. ಎಲ್ಲರೂ ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದ. ಶಬ್ದವಾಗಿ ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಹಲ್ಲೆಲೂಯಾ ಇದು ಅತಿಶಯ ತಾನೆ, ಹಲ್ಲೆಲೂಯಾ ಇದು, ಓ ಹಲ್ಲೆಲೂಯಾ ಇದು ಅತಿಶಯ ತಾನೆ, ಹಲ್ಲೆಲೂಯಾ ಇದು ಸತ್ಯವ ತಾನೆ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವ. ಶಬ್ದವಾಗಿ ಹೇಳ್ರಿ, ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಕಂಡುಕೊಂಡೆ ಒಂದು ನಿಧಿಯ ಪಡೆದುಕೊಂಡೆ, ಓ ಕಂಡುಕೊಂಡೆ. ಕೈಗಳಲ್ಲಿ ಬೈಬಲ್ ಹಿಡಿದೇಳ್ರಿ, ಕಂಡುಕೊಂಡ ಒಂದು ಬೊಕಸ, ಒಂದು ಮತ್ತೊಮ್ಮೆ ಹೇಳ್ರಿ, ಕಂಡುಕೊಂಡೆ ಒಂದು ನಿಧಿಯ ಪಡೆದುಕೊಂಡೆ. ಕೈ ಬೈಬಲ್ ಎತ್ತೇಳ್ರಿ, ಒಂದು ವಾಗ್ದಾನ ಕಂಡುಕೊಂಡೆ ಒಂದು ನಿಧಿ. ಎಲ್ಲರ ಕೈ ಎತ್ತರಿ, ಪಡೆದುಕೊಂಡೆ ಒಂದು ಬೊಕಸ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ, ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ. ಸರ್ವಶಕ್ತನು ನನ್ನ ಸ್ವಂತನಾದನು. ಶಬ್ದವಾಗಿ ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಮೊದಲನೆಯದಾಗಿ ಆತನೊಳಗೆ ಪಾಪ ಕ್ಷಮಾಪಣೆ, ಎರಡನೆಯದಾಗಿ ಆತನೊಳಗೆ ಜೀವವು, ಮೂರನೆಯದಾಗಿ ಆತನೊಳಗೆ ವಾಗ್ದಾನಗಳು ಇದೆ. ಕೈಗಳಲ್ಲಿ ಬೈಬಲನ್ನು ಹಿಡಿದು ಕೈಗಳನ್ನು ಮೇಲೆ ತೇಳ್ರಿ, ಆತನೊಳಗೆ ವಾಗ್ದಾನಗಳಿದೆ. ತಕ್ಕ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಅದನ್ನು ನೆರವೇರಿಸುತ್ತಾನೆ. ಯಾರ್ಯಾರು ಬಾಯಿ ತೆರೆದು ಹೇಳಿದ್ರು ಅವರ ಜೀವಿತದಲ್ಲಿ ನಿನ್ನ ವಾಗ್ದಾನಗಳು ನೆರವೇರಲಿ ಕರ್ತಾನೆ. ಪ್ರೈಸ್ ದಿ ಲಾರ್ಡ್. ನಾಲ್ಕನೆಯದಾಗಿ ಆತನೊಳಗೆ ಏನಿದೆ? ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 3 ವರ್ಸ್ 12. ದೇವರ ಸಾನ್ನಿಧ್ಯಕ್ಕೆ ಸೇರುವುದಕ್ಕೆ ನಮಗಿರುವ ಭರವಸೆ ಉಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಮತ್ತೊಮ್ಮೆ ನಿಮಗೋಸ್ಕರ ಓದುತ್ತೇನೆ. ದೇವರ ಸಾನ್ನಿಧ್ಯಕ್ಕೆ ಸೇರುವುದಕ್ಕೆ ನಮಗಿರುವ ಭರವಸೆ ಉಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ನಾಲ್ಕನೆಯದಾಗಿ ಆತನೊಳಗೆ ಏನಿದೆ? ದೇವರ ಸಮೀಪದಲ್ಲಿ ಸೇರುವ ಭಾಗ್ಯವು ಆತನೊಳಗೆ ಇದೆ. ಹಳೆಯ ಒಡಂಬಡಿಕೆಯಲ್ಲಿ ಪ್ರಕಾರದಲ್ಲಿ ನಿಲ್ಲುವುದಕ್ಕೆ ಯೋಗ್ಯರಿಲ್ಲದಂತಹ ನಮ್ಮನ್ನು ಪರಿಶುದ್ಧ ಮಹಾಪರಿಶುದ್ಧ ಸ್ಥಳದಲ್ಲಿ ಕೂರಿಸಿರುವುದಕ್ಕೆ ಕಾರಣ ಒಂದೇ, ದೇವರ ಬಳಿಯಲ್ಲಿ ಸಮೀಪಿಸುವ ಭಾಗ್ಯವು ಆತನ ಒಳಗೆ ಇದೆ. ಶಬ್ದವಾಗಿ ಆಮೇಲೆ ಹೇಳ್ರಿ. ದೇವರು ಸಿನಾಯ್ ಬೆಟ್ಟದಲ್ಲಿ ಇಳಿದು ಬಂದರು. ಇಳಿದು ಬರುವಾಗ ಆ ಬೆಟ್ಟದ ಸುತ್ತಲೂ ಯಾರು ನಿಲ್ಲಬಾರದು. ಬೆಟ್ಟ ಹತ್ತೋದಲ್ಲ, ಮುಟ್ಟೋದಲ್ಲ, ಅದ್ರ ಸುತ್ತಲೂ ಯಾರು ನಿಲ್ಲಬಾರದು. ಯಾರಾದ್ರೆ ನಿಂತ್ರೆ ಅವರನ್ನು ಹೊಡೆಯುತ್ತೇನೆ. ಜನರೆಲ್ಲರೂ ಗೂಡಾರದಲ್ಲಿ ಇದ್ದಾರೆ, ಮನೆಗಳಲ್ಲಿ ಇದ್ದಾರೆ, ಬಾಗಿಲನ್ನು ಹಾಕಿದ್ದಾರೆ. ಈಗ ದೇವರು ಶಬ್ದವಾಗಿ ಮಾತಾಡ್ತಿದ್ದಾರೆ. ಮಾತಾಡುವಾಗ ಆತನ ಶಬ್ದವನ್ನು ಕೇಳುವುದಕ್ಕೆ ಕೂಡ ಆಗದಂತೆ ಜನರು ಹೇಳಿದರು, ಇದು ಸಾಕು, ನಮ್ಮ ಕೈಯಲ್ಲಿ ಕೇಳಿಸಿಕೊಳ್ಳುವುದಕ್ಕೆ ಆಗುತ್ತಾ ಇಲ್ಲ, ದೇವರೇ ನೀವು ಮಾತಾಡೋದನ್ನ ನಿಲ್ಲಿಸಿ ಎಂಬುದಾಗಿ ಜನರೆಲ್ಲರೂ ಕೂಗಾಡೋದಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಮೋಶೆ ಮುಖವನ್ನು ನೋಡುವುದಕ್ಕೆ ಆಗದಂತೆ ಇರುವುದರಿಂದ ಮೋಶೆಯು ತನ್ನ ಮುಖವನ್ನು ಮುಸುಕಿನಿಂದ ಮುಚ್ಚಿಕೊಂಡನು. ಅಷ್ಟು ಮಹಿಮೆಯಾಗಿ ದೇವರ ಪ್ರಸನ್ನತೆ ಇಳಿದು ಬಂದಿತ್ತು. ಆತನ ಮಹಿಮೆ ಭಯಂಕರವಾಗಿತ್ತು. ಸೀನಾಯಿ ಬೆಟ್ಟದಲ್ಲಿ ಆತನ ಸಮೀಪಿಸುವುದಕ್ಕೂ ಯಾರ ಕೈಯಲ್ಲೂ ಆಗಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ನೋಡ್ರಿ, ಯೇಸು ಈ ಲೋಕದಲ್ಲಿರುವಾಗ 12 ವರ್ಷದಿಂದ ಒಂದು ಸ್ತ್ರೀ ರಕ್ತ ಕುಸುಮ ವ್ಯಾಧಿಯಲ್ಲಿ ಬಳಲುತ್ತಿದ್ದಾಳೆ.
ಆ ಸ್ತ್ರೀ ಪ್ರೈಸ್ ದ ಲಾರ್ಡ್ ಹೀಗೆ ಅಂದುಕೊಂಡಳು, ನಾನು ಯೇಸುವಿನ ವಸ್ತ್ರದ ತುದಿಯನ್ನು ಮುಟ್ಟಿದರೆ ನನಗೆ ಸೌಖ್ಯವಾಗುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ದೇವರ ಪ್ರಸನ್ನತೆಯನ್ನು ಸಮೀಪಿಸಿದ್ರೇನೆ ಅವನು ಸತ್ತು ಹೋಗುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಯಾರು ಯೇಸುವಿನ ಬಳಿಗೆ ಬಂದು ಆತನನ್ನು ಮುಟ್ಟುತ್ತಾರೋ ಅವರು ಬದುಕಿಕೊಳ್ಳುತ್ತಾರೆ. ಅರ್ಥವಾಗುತ್ತಿರುವವರು ಮಾತ್ರ ಕೈಗಳನ್ನು ಮೇಲಕ್ಕೆ ಅಲೆಲಿ ಹೇಳ್ರಿ. ಮತ್ತೊಮ್ಮೆ ಹೇಳುತ್ತೇನೆ, ಹಳೆ ಒಡಂಬಡಿಕೆಯಲ್ಲಿ ಯಾರಾದ್ರೂ ಯೇಸುವನ್ನ ಸಮೀಪಿಸಿದ್ರೆ, ದೇವರನ್ನ ಸಮೀಪಿಸಿದ್ರೆ, ಅದರ ಪ್ರಸನ್ನತೆಯನ್ನು ಸಮೀಪಿಸಿದ್ರೇನೆ ಸತ್ತು ಹೋಗುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನು ಮುಟ್ಟಿದವಳು ಬದುಕಿಕೊಂಡಳು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಒಂದು ಉದಾಹರಣೆಯನ್ನು ಹೇಳುತ್ತೇನೆ, 3 ಸಂಗತಿಗಳನ್ನು ಹೇಳುತ್ತೇನೆ ಸತ್ಯವೇದದಿಂದ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆಶಾಯ ಹೇಳ್ತಾ ಇದ್ದಾರೆ, ಅಯ್ಯೋ ನಾನು ದೇವದೂತನನ್ನು ನೋಡ್ಬಿಟ್ಟೆ, ನಾನು ಸತ್ತು ಹೋಗುತ್ತೇನೆ. ಯೆಶಾಯನ ಪ್ರವಾದಿಯಾಗಿರುವ ಯೆಶಾಯ ಹೇಳ್ತಾ ಇದ್ದಾರೆ, ಸಾಧಾರಣ ವ್ಯಕ್ತಿಯಲ್ಲ. ಯಾರನ್ನ ನೋಡ್ಬಿಟ್ಟೆ? ದೇವದೂತನನ್ನ ನೋಡ್ಬಿಟ್ಟೆ, ನಾನು ಸತ್ತು ಹೋಗ್ಬಿಡ್ತೇನೆ. ಎರಡನೆಯದಾಗಿ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 13ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಿಂಸೋನನ ತಂದೆ ಹೇಳ್ತಾ ಇದ್ದಾರೆ, ಅಯ್ಯೋ ನಾವು ದೇವದೂತನನ್ನ ನೋಡ್ಬಿಟ್ವಿ, ನಾವು ಸತ್ತು ಹೋಗುತ್ತೇವೆ. ಪ್ರೈಸ್ ದ ಲಾರ್ಡ್. ಅದೇ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಗಿದ್ಯೋನನ್ನು ಹೇಳ್ತಾ ಇದ್ದಾನೆ, ನಾನು ದೇವದೂತನನ್ನು ನನ್ನ ಕಣ್ಣುಗಳು ಕಂಡವು, ನಾನು ಸತ್ತು ಹೋಗುತ್ತೇನೆ, ಅಯ್ಯೋ ಮುಗೀತು ನನ್ನ ಕತೆ. ಯೋಚನೆ ಮಾಡಿ ನೋಡ್ರಿ, ಒಂದು ದೇವದೂತನನ್ನು ನೋಡಿದಾಗಲೇ ಆ ಕಾಲದಲ್ಲಿ ಸತ್ತು ಹೋಗುತ್ತಿದ್ದರು. ಪ್ರೈಸ್ ದ ಲಾರ್ಡ್. ಆದರೆ ಈ ಕಾಲದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪ್ರೈಸ್ ದ ಲಾರ್ಡ್ ಯೇಸುವಿನ ಒಳಗೆ ಏನಿದೆ, ಆ ದೇವರ ಬಳಿಯಲ್ಲಿ ಸಮೀಪಿಸುವ ಒಂದು ಭಾಗ್ಯವನ್ನು ದೇವರು ನನಗೂ ನಿನಗೂ ಇಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ಬಳಿಯಲ್ಲಿ ಸಮೀಪಿಸುವವರು ಸತ್ತು ಹೋಗುವುದಿಲ್ಲ. ಈ ಹೊಸ ಒಡಂಬಡಿಕೆಯಲ್ಲಿ ಪ್ರೈಸ್ ದ ಲಾರ್ಡ್ ದೇವರ ಬಳಿಯಲ್ಲಿ ಸಮೀಪಿಸುವವರು ಅವರು ಸತ್ತು ಹೋಗುವುದಿಲ್ಲ, ಬದಲಾಗಿ ಅವರು ಬದುಕಿಕೊಳ್ಳುತ್ತಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಮೊದಲನೆಯದಾಗಿ ಆತನೊಳಗೆ ಏನಿದೆ, ಎರಡನೆಯದಾಗಿ ಆತನೊಳಗೇನಿದೆ, ಮೂರನೆಯದಾಗಿ ಆತನೊಳಗೇನಿದೆ, ನಾಲ್ಕನೆಯದಾಗಿ ಆತನೊಳಗೆ ದೇವರಲ್ಲಿ ಸಮೀಪಿಸುವ ಭಾಗ್ಯವು ನಮಗೆ ದೊರಕಿತು. 5ನೇದಾಗಿ ಆತನೊಳಗೆ ಏನಿದೆ, ಕೊನೆಯದಾಗಿ ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಹಂಗಂದ್ರೆ ಆತನೊಳಗೆ ಏನಿದೆ? ಆತನೊಳಗೆ ಐಶ್ವರ್ಯವಿದೆ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ತೃಪ್ತಿಯಾಗಿರುತ್ತಾನೆ. ಕಾರಣ ಅವನು ಇರುವುದು ಅರಣ್ಯವಾಗಿದ್ದರೂ ಅವನು ತೃಪ್ತಿಯಾಗಿರುತ್ತಾನೆ. ಕಾರಣ ಆತನೊಳಗೆ ಐಶ್ವರ್ಯವಿದೆ. ಕೈಗಳನ್ನು ಮೇಲೆ ತಲೆಯಲ್ಲಿ ಹೇಳ್ರಿ. ನಿಮ್ಮ ಕುಟುಂಬಕ್ಕೆ ಬೇಕಾದ, ನಿಮ್ಮ ಮನೆಗೆ ಬೇಕಾದ, ನಿಮ್ಮ ಜೀವಿತಕ್ಕೆ ಬೇಕಾದ ಐಶ್ವರ್ಯವು ಪ್ರೈಸ್ ದ ಲಾರ್ಡ್ ಆಳದಲ್ಲಿ ಇಲ್ಲ, ಆತನಲ್ಲಿ ಇದೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. 5 ಕಾರ್ಯಗಳನ್ನು ನಾನು ನಿಮಗೆ ಹೇಳಿಕೊಟ್ಟೆ. ಈಗ ಈ ಐಶ್ವರ್ಯವು ನಮ್ಮನ್ನು ಸಮೀಪಿಸುವುದಕ್ಕೆ ಆತನು ಏನು ಮಾಡಿದ್ರು? ಈ 5 ಕಾರ್ಯಗಳು ನಮ್ಮನ್ನು ಸಮೀಪಿಸುವುದಕ್ಕೆ ಆತನು ಏನು ಮಾಡಿದ್ರು? ಯೆಶಾಯನ ಪ್ರವಾದನೆ ಗ್ರಂಥ ಫಸ್ಟ್ ಓದಿದ ವಾಕ್ಯವನ್ನು ಓದ್ರಿ. 48ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಅವರನ್ನು ಮರುಭೂಮಿಯಲ್ಲಿ ನಡೆಸಿದಾಗ ಅವರು ದಾಹಗೊಳ್ಳಲಿಲ್ಲ, ಅವರಿಗಾಗಿ ನೀರನ್ನು ಕಳ್ಳಿನೊಳಗಿಂದ ಹರಿಸಿದನು. ಆತನು ಬಂಡೆಯನ್ನು ಸೀಳಲು ಜಲಪಾತವಾಯಿತು. ಆತನೊಳಗೆ ಏನಿದೆ? ಆಶೀರ್ವಾದ ಇದೆ. ಆಶೀರ್ವಾದ ನಿನ್ನನ್ನು ಸಮೀಪಿಸುವುದಕ್ಕೆ ಆತನು ಏನು ಮಾಡಿದ್ರು ಗೊತ್ತಾ? ಆ ಬಂಡೆಯಾಗಿರುವ ಕ್ರಿಸ್ತನನ್ನು ಸೀಳುವುದಕ್ಕೆ ಒಪ್ಪಿಸಿಕೊಟ್ಟರು. ತನ್ನನ್ನೇ ಸೀಳುವುದಕ್ಕೋಸ್ಕರ, ಮುರಿಯುವುದಕ್ಕೋಸ್ಕರ ಒಪ್ಪಿಸಿಕೊಟ್ಟರು. ನನಗೆ ಬೇಕಾದ ಜೀವವು ಮರುಜೀವನ ಆತನಲ್ಲಿದೆ. ನನಗೆ ಬೇಕಾದ ಪಾಪ ಕ್ಷಮಾಪಣೆ ಆತನೊಳಗಿದೆ. ನನಗೆ ಬೇಕಾದಂಥ ವಾಗ್ದಾನಗಳು ಆತನೊಳಗೆ ಇದೆ.
ನನಗೆ ಬೇಕಾದಂಥ ಐಶ್ವರ್ಯವು ಆತನೊಳಗೆ ಇದೆ. ನನ್ನ ದೇವರ ಬಳಿಯಲ್ಲಿ ಸಮೀಪಿಸುವ ಭಾಗ್ಯವು ಆತನೊಳಗಿದೆ. ಇದೆಲ್ಲವೂ ನಮಗೆ ಸಿಗಬೇಕಾದರೆ ಆತನು ನಮಗೋಸ್ಕರ ತನ್ನ ದೇಹವನ್ನು ಸೀಳುವುದಕ್ಕೆ ಒಪ್ಪಿಸಿಕೊಟ್ಟನು. ಕ್ರಿಸ್ತನಾಗಿರುವ ಬಂಡೆ ತನ್ನನ್ನು ಸೀಳುವುದಕ್ಕೆ ಒಪ್ಪಿಸಿಕೊಟ್ಟನು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19ನೇ ವಾಕ್ಯ ಮತ್ತು 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಬ್ರು ಚಾಪ್ಟರ್ 10 verse 19 and 20 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನ ಶರೀರವೆಂಬ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಅರಿಯಲ್ಪಟ್ಟಿತು. ಆತನ ಶರೀರವೆಂಬ ತೆರೆಯು ನಮಗೋಸ್ಕರ ಅರಿಯಲ್ಪಟ್ಟಿತು. ನಮಗೆ ಆಶೀರ್ವಾದವು ಸಿಗಬೇಕೆಂಬುದಕ್ಕೋಸ್ಕರ, ಆತನೊಳಗಿರುವ ಜೀವವು ಸಿಗಬೇಕೆಂಬುದಕ್ಕೋಸ್ಕರ, ಆತನೊಳಗಿರುವ ಆಶೀರ್ವಾದವು ಸಿಗಬೇಕೆಂಬುದಕ್ಕೋಸ್ಕರ, ಆತನೊಳಗಿರುವ ಪಾಪ ಕ್ಷಮಾಪಣೆ ಸಿಗಬೇಕೆಂಬುದಕ್ಕೋಸ್ಕರ, ಆತನ ಶರೀರವನ್ನು ಅರಿಯುವುದಕ್ಕೆ, ಮುರಿಯುವುದಕ್ಕೆ ಆತನು ಒಪ್ಪಿಸಿಕೊಟ್ಟನು. ನಮಗೋಸ್ಕರ ಆತನು ಮಾಡಿರುವ ಉಪಕಾರಗಳನ್ನು ನೆನೆಸಿ ನೋಡ್ರಿ. ಆತನಲ್ಲಿ ನನಗೆ ಸೇರಬೇಕಾದ, ಆತನು ಸೀಳಲ್ಪಟ್ಟದರಿಂದ, ಆತನು ನನಗೋಸ್ಕರ ಮುರಿಯಲ್ಪಟ್ಟದರಿಂದ ನನಗೆ ಬೇಕಾದ ಆಶೀರ್ವಾದವು ನನ್ನನ್ನು ಹುಡುಕಿ ಬಂದಿತ್ತು. ಹಲ್ಲೆಲೂಯಾ. ಆತನ ಪ್ರೀತಿಯನ್ನು ನೆನೆಸುವಾಗಲೇ ಕಣ್ಣೀರು ಹರಿಯುತ್ತದೆ. ನಮಗೋಸ್ಕರ ಶಿಲುಬೆಯಲ್ಲಿ ತನ್ನನ್ನೇ ಒಪ್ಪಿಸಿಕೊಟ್ಟಂತ ದೇವರು. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ, ಲೋಕದ ರಕ್ಷಕನೇ ನಿನ್ನತ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ, ನನ್ನನ್ನು ತಾಳದಿಂದ ಹೇಳೋಣ, ಅಪ್ಪಾ ನೀನಂದು ಬಲಿಯಾದೆ, ಸೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ, ರಶೇಖರನ ಬರಹಂತನ ಕೊಂಡಿರುವೆ, ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಉಯಿರೆ ಅಂಥನ ಮನಲರ ಧನವ ನಾನು ಹೇಗೆ ಬದುಕಿದ್ದೇನೆ? ಆತನು ಸೀಳಲ್ಪಟ್ಟದರಿಂದ. ನನ್ನ ಪಾಪಗಳು ಹೇಗೆ ಕ್ಷಮಿಸಲ್ಪಟ್ಟಿತ್ತು? ಆತನು ಶಿಲುಬೆಯಲ್ಲಿ ಸೀಳಲ್ಪಟ್ಟದರಿಂದ. ನನ್ನ ಪಾಪಗಳು ಹೇಗೆ ಪರಿಹಾರವಾಯಿತು? ಆತನು ಶಿಲುಬೆಯಲ್ಲಿ ತನ್ನ ರಕ್ತದಿಂದ, ತನ್ನ ದೇಹವನ್ನು ಮುರಿಯುವುದಕ್ಕೆ ಒಪ್ಪಿಸಿಕೊಟ್ಟದರಿಂದ ನಾನು ಹೇಗೆ ರಕ್ಷಿಸಲ್ಪಟ್ಟೆನು? ಆತನು ನನಗಾಗಿ ಶಿಲುಬೆಯಲ್ಲಿ ಮುರಿಯಲು ಒಪ್ಪಿಸಿಕೊಟ್ಟದರಿಂದ. ನಮಗೆ ಬೇಕಾದ ಆಶೀರ್ವಾದವು ಬಂಡೆಯೊಳಗಿದೆ. ಆ ಆಶೀರ್ವಾದವು ನಮ್ಮನ್ನು ಸಮೀಪಿಸುವುದಕ್ಕೋಸ್ಕರ ಬಂಡೆಯನ್ನು ಸೀಳಲು ಒಪ್ಪಿಸಿಕೊಟ್ಟರು. ಪಿಲಾತನು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪಿಲಾತನು ಯೇಸುವನ್ನು ಹೇಗಾದರೂ ಬಿಡಿಸಬೇಕು, ಹೇಗಾದರೂ ತಪ್ಪಿಸಿ ಬಿಡಬೇಕು, ಕಾಪಾಡಬೇಕೆಂಬುದಾಗಿ ಪಿಲಾತನು ಅವಕಾಶವನ್ನು ನೋಡುವಾಗ, ಯೇಸು ನನ್ನನ್ನು ರಕ್ಷಿಸುವುದಕ್ಕೆ ಯಾವುದಾದರೂ ಒಂದು ಅವಕಾಶ ಸಿಗುತ್ತದೆ ಎಂಬುದಾಗಿ ಆತನು ಪಿಲಾತನು ಯೇಸುವನ್ನು ರಕ್ಷಿಸುವುದಕ್ಕೋಸ್ಕರ ಅವಕಾಶ ನೋಡಬೇಕಾದ್ರೆ, ಯೇಸು ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಅವಕಾಶವನ್ನು ನೋಡಿದನು.
ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನು ಅವರನ್ನು ಅರಣ್ಯದಲ್ಲಿ ನಡೆಸಿದಾಗ ಅವರು ದಾಹಗೊಳ್ಳಲಿಲ್ಲ. ನಮ್ಮನ್ನು ದೇವರು ರಕ್ಷಣೆ ಹೊಂದುವುದಕ್ಕೋಸ್ಕರ ನಮ್ಮಗೋಸ್ಕರ ಆತನು ಸೀಳಲು ನಮಗೋಸ್ಕರ ಒಪ್ಪಿಸಿಕೊಟ್ಟನು. ಆತನು ಒಪ್ಪಿಸಿಕೊಟ್ಟದರಿಂದ ಆ ಬಂಡೆ ಸೀಳಲ್ಪಟ್ಟದರಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಮೇನ್, ಪಾಪ ಕ್ಷಮಾಪಣೆಯು, ಆಮೇನ್, ವಾಗ್ದಾನಗಳು, ದೇವರಲ್ಲಿ ಸಮೀಪಿಸುವ ಒಂದು ಭಾಗ್ಯವು, ನಮ್ಮ ಐಶ್ವರ್ಯವು ನಮ್ಮನ್ನು ಸಮೀಪಿಸಿತು. ಪ್ರೈಸ್, ಕೈಗಳನ್ನು ಮೇಲೆ ತಲೆಯಲ್ಲಿ ಹೇಳ್ರಿ. ನಾವು ಮಾಡುವ ತಪ್ಪು ಏನು ಗೊತ್ತಾ? ದೇವರು ನಮಗೋಸ್ಕರ ಇಷ್ಟೊಂದು ಉಪಕಾರವನ್ನ ಮಾಡಿದ್ದಾರೆ. ನಮಗೋಸ್ಕರ ತನ್ನ ದೇಹವನ್ನೇ ಮುರಿಯಲು ಒಪ್ಪಿಸಿಕೊಟ್ಟನು. ಬಂಡೆಯಾಗಿರುವ ಆತನು ತನ್ನನ್ನೇ ಸೀಳುವುದಕ್ಕೆ ಒಪ್ಪಿಸಿಕೊಟ್ಟನು. ಆದ್ರೆ ನಾವು ಮಾಡುವ ತಪ್ಪು ಏನು ಗೊತ್ತಾ? ಆತನು ಮಾಡಿದ ಉಪಕಾರವನ್ನು ನಾವು ಈಸಿಯಾಗಿ ಮರೆತು ಬಿಡ್ತೇವೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಧರ್ಮೋಪದೇಶ ಕಾಂಡ ಪುಸ್ತಕ 32ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಡಿಟೋನಮಿ ಚಾಪ್ಟರ್ 32:15. ಆದರೆ ಯಶೂರನು ಚೆನ್ನಾಗಿ ತಿಂದು ಕೊಬ್ಬಿ ಅಗ್ಗಡಾಗಿ ತನ್ನನ್ನು ಸೃಷ್ಟಿಸಿದ ದೇವರನ್ನು ಬಿಟ್ಟು ತನ್ನ ಆಶ್ರಯ ದುರ್ಗವನ್ನು ಬಂಡೆಯನ್ನು ತಿರಸ್ಕರಿಸಿದನು. ದೇವರಿಂದ ಎಲ್ಲವನ್ನು ಹೊಂದಿಕೊಂಡು, ದೇವರಿಂದ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡು ಈಗ ದೇವರನ್ನೇ ತಿರಸ್ಕರಿಸ್ತಾ ಇದ್ದಾರಂತೆ. ದೇವರು ಕಣ್ಣೀರಿನಲ್ಲಿ ಇನ್ನೊಂದು ಕಡೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ದುಃಖದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಓಷೆಯ ಪ್ರವಾದನೆಯ ಗ್ರಂಥ 13ನೇ ಅಧ್ಯಾಯ, ಓಷೆಯ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 5ನೇ ವಾಕ್ಯ ಮತ್ತು 6ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ಅರಣ್ಯದಲ್ಲಿ, ಮರುಭೂಮಿಯಲ್ಲಿ ನಿಮ್ಮನ್ನು ಲಕ್ಷಿಸಿದವನು ನಾನೇ. ಎಲ್ಲರಿಂದ ಕೈ ಬಿಡಲ್ಪಟ್ಟಾಗ ನಿಮ್ಮನ್ನು ರಕ್ಷಿಸಿದ್ದು, ನಿಮ್ಮನ್ನು ಲಕ್ಷಿಸಿದ್ದು ನಾನೇ. ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು. ಹೊಟ್ಟೆ ತುಂಬಿದಾಗ ಅವರ ಮನಸ್ಸುಗಳು ಉಬ್ಬಿಕೊಂಡಿತು. ಇದರಿಂದ ಅವರು ನನ್ನನ್ನು ಮರೆತು ಬಿಟ್ಟರು. ಎಷ್ಟು ದುಃಖದಲ್ಲಿ ಏಸಪ್ಪ ಹೇಳ್ತಾ ಇದ್ದಾರೆ ನೋಡ್ರಿ. ನಾನು ಅವರಿಗೋಸ್ಕರ ಸೀಳಲ್ಪಟ್ಟೆ, ಅವರಿಗೋಸ್ಕರ ನನ್ನ ದೇಹವನ್ನು ಮುರಿಯಲು ಒಪ್ಪಿಸಿಕೊಟ್ಟೆ. ನನ್ನಲ್ಲಿ ಇರುವ ಆಶೀರ್ವಾದವು ಅವರನ್ನು ತಲುಪುವುದಕ್ಕೋಸ್ಕರ ನನ್ನನ್ನೇ ಒಪ್ಪಿಸಿಕೊಟ್ಟೆ. ಈಗ ಅವರು ತೃಪ್ತಿಯಾದ ಕೂಡಲೇ ನನ್ನನ್ನೇ ಮರೆತು ಬಿಡ್ತಾ ಇದ್ದಾರೆ. ಈ ಕಾರ್ಯವನ್ನ ನಾನು ದಾವಸ್ಪೇಟೆಲ್ ಒಂದ್ಸತಿ ಹೇಳಿದ್ದೆ. ವಿಜಯವಾಡದಲ್ಲಿ ಕೆಲ ತಿಂಗಳ ಹಿಂದೆ ಫ್ಲಡ್ ಬಂತು, ಜಲಪಾತವಾಯಿತು. ಆಗ ಅನೇಕರು ಸತ್ತು ಹೋದರು. ಅದರಲ್ಲಿ ಚಂದ್ರಶೇಖರ್ ಎಂಬುದಾಗಿ ಒಂದು ವ್ಯಕ್ತಿ, ನೀವು ನ್ಯೂಸಲ್ಲೆಲ್ಲ ಬಂತು, ನೀವು ಹೊಡೆದು ನೋಡಿದ್ರೆ ಗೊತ್ತಾವು. ಚಂದ್ರಶೇಖರ್ ಎಂಬುದಾಗಿ ಒಂದು ವ್ಯಕ್ತಿ ಮುಳುಗಿಕೊಂಡು ಹೋಗ್ತಾ ಇದ್ದಾರೆ. 4 ಜನ ನೀರಿನಲ್ಲಿ ಕುಚ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನು ಓಡಿ ನೀರಿನ ಜಲಪಾತದ ಮಧ್ಯದಲ್ಲಿ ಹೇಗೋ ಹೋಗಿ ಆ 4 ಜನರನ್ನು ಒಬ್ಬೊಬ್ಬರಾಗಿ ಕರ್ಕೊಂಡ್ಬಂದು ದಡದಲ್ಲಿ ಬಿಟ್ಟು 4 ಜನರನ್ನು ಸಂರಕ್ಷಿಸಿದರು. 4 ಜನರನ್ನು ಸಂರಕ್ಷಿಸಿದ ನಂತರ ಕೊನೆಯದಾಗಿ ಅದೇ ನೀರಿನಲ್ಲಿ ಮುಳುಗಿ ತಮ್ಮ ಜೀವವನ್ನು ಕಳೆದುಕೊಂಡರು. ಈಗ ಆ 4 ಜನ ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಆ 4 ಜನರ ಗುಂಪಿನಲ್ಲಿ ನಾನು ಇದ್ದೇನೆ ಎಂಬುದಾಗಿ ಅಂದುಕೊಳ್ಳ್ರಿ. ಬೆಳಿಗ್ಗೆ ಎದ್ದೊಳ್ಬೇಕಾದ್ರೆ ನೀವೇನಂತ ಎದ್ದೊಳ್ತೀರಾ? ನಾನು ಬದುಕಿರುವುದು ಆ ವ್ಯಕ್ತಿಯಿಂದಾನೆ, ನಾನು ಬದುಕಿರುವುದು ಆ ವ್ಯಕ್ತಿಯಿಂದಾನೆ. ಈ ಸಭೆಗೆ ಬರುವ ಪ್ರತಿಯೊಂದು ದೇವರ ಮಕ್ಕಳೇ, ನೀವು ಒಂದನ್ನು ತಿಳಿದುಕೊಳ್ಳಿರಿ, ನೀವು ಬದುಕಿರುವುದು ಆತನಿಂದಲೇ. ಆತನು ತನ್ನ ಜೀವವನ್ನು ಕೊಟ್ಟು ಸಂಪಾದಿಸಿಕೊಂಡನು. ಆತನ ಮರಣದಿಂದ ನಮಗೆ ಜೀವವು ದೊರಕಿತು. ನಾವು ಈಸಿಯಾಗಿ ದೇವರು ನಮಗೋಸ್ಕರ ಮಾಡಿದ ಉಪಕಾರವನ್ನು ಮರೆತು ಬಿಡುತ್ತೇವೆ. ಆತನು ನಮಗೆ ಶಿಲುಬೆಯಲ್ಲಿ ತೋರಿಸಿದ ಪ್ರೀತಿಯನ್ನು ಈಸಿಯಾಗಿ ಮರೆತು ಬಿಡ್ತೇವೆ. ಅನೇಕ ಸಮಯದಲ್ಲಿ ನಮ್ಮ ಬಾಯಿ ತೆರೆದು ಹೇಳ್ತೇವೆ, ದೇವರು ನನಗೋಸ್ಕರ ಏನ್ ಮಾಡಿದ್ರು, ನನ್ನ ಜೀವಿತದಲ್ಲಿ ದೇವರು ನನಗೋಸ್ಕರ ಏನ್ ಮಾಡಿದ್ರು. ಯಪ್ಪ, ನಿನಗೋಸ್ಕರ ಆತನು ತನ್ನ ಜೀವವನ್ನೇ ಒಪ್ಪಿಸಿಕೊಟ್ಟನು. ನಿನಗೋಸ್ಕರ ತನ್ನ ಬಂಡೆಯಾಗಿರುವ ತನ್ನ ದೇಹವನ್ನೇ ಸೀಳಲು ಒಪ್ಪಿಸಿಕೊಟ್ಟನು. ಕಾರಣ ಏನು? ಆತನು ನನಗೋಸ್ಕರ ಒಪ್ಪಿಸಿಕೊಡುವುದಕ್ಕೆ ಕಾರಣ ಏನು? ನಾಶನದಲ್ಲಿ ಇದ್ದಂತ ನನ್ನನ್ನು ರಕ್ಷಿಸುವುದಕ್ಕೆ ಕಾರಣ ಏನು? ಕಾರಣ ಒಂದೇ ಒಂದು ಕಾರಣ. ಏನ್ ಕಾರಣ ಗೊತ್ತಾ? ನನ್ನಲ್ಲಿ ಮಮತೆ ಇಟ್ಟು
ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ. ಎಲ್ಲರೂ ಎದ್ದು ನಿಂತ್ಕೊಂಡು ತೊಳೆದೆ ನನ್ನ ಪಾಪವೆಲ್ಲ, ನನ್ನಲ್ಲಿ ಮಮತೆ ಇಟ್ಟು. ಒಂದೇ ಒಂದು ಕಾರಣ, ನನ್ನಲ್ಲಿ ಮಮತೆ ಇಟ್ಟು ಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ. ನನ್ನ ಪಾಪವೆಲ್ಲ ಪ್ರತ್ಯೇಕಿಸಿದೆ, ಜನಿಸೋ ಮುನ್ನ ನಿನಗಾಗಿ ಜೀವಿಸಲು ಪ್ರತ್ಯೇಕಿಸಿದೆ. ಆರಾಧನೆ ನಿಮಗೆ, ದಿನವೂ ನಿಮಗೆ ಆರಾಧನೆ ಅಪ್ಪ, ನಿಮಗೆ ಅನುದಿನವೂ. ಎಲ್ಲರೂ ಕೂತುಕೊಳ್ಳೋಣ. ಕೊನೆಯದಾಗಿ ನಾವು ಏನು ಮಾಡಬೇಕು? ಆತನ ನಮಗೋಸ್ಕರ ಮಾಡಿದ್ರು, ಆತನೊಳಗಿರುವುದು ನಮ್ಮಲ್ಲಿಗೆ ಬರುವುದಕ್ಕೆ ಏನು ಮಾಡಿದ್ರು ಎಂಬುದಾಗಿ ಕೇಳಿದೆವು. ನಾವೇನು ಮಾಡಬಾರ್ದು? ಆತನ ಪ್ರೀತಿಯನ್ನು ಮರೆಯಬಾರದು. ಕೊನೆಯದಾಗಿ ನಾವು ಏನು ಮಾಡಬೇಕು? 2 ನಿಮಿಷದಲ್ಲಿ ನಿಮಗೆ ಹೇಳಿಕೊಡಲು ಇಷ್ಟಪಡುತ್ತೇನೆ. 2 ವಾರದ ಮುಂಚೆ ದಾವಸ್ಪೇಟ್ ಸಭೆಯಲ್ಲಿ ಕಾರ್ಯವನ್ನು ಹೇಳಿದೆ. ಯುರೋಪ್ ದೇಶದಲ್ಲಿ ನಾನು ಕೆಲ ವರ್ಷಗಳ ಹಿಂದೆ ಒಂದು ಅವಕಾಶ ಸಿಕ್ಕಿದ್ದರಿಂದ ಒಂದು ಶಿಪ್ಪಲ್ಲಿ ಹೋಗುವ ಒಂದು ಅವಕಾಶವೂ ಸಿಕ್ಕಿತು. ಹಡಗಿನಲ್ಲಿ ಸುಂದರವಾದ ದೃಶ್ಯಗಳು, ಹಡಗಿನೊಳಗೆ ಅಷ್ಟು ಲಕ್ಸುರಿಯಾದ ಕಾರ್ಯಗಳಿತ್ತು, ಅಷ್ಟು ಸುಂದರವಾಗಿತ್ತು ಒಳಗೆ ಪ್ರತಿಯೊಂದು ಕಾರ್ಯಗಳು. ಯುರೋಪ್ ದೇಶದಲ್ಲಿ ಒಂದು ಲಕ್ಸುರಿ ಹಡಗಿನಲ್ಲಿ, ಬ್ರಹ್ಮಾಂಡವಾದ ಒಂದು ಹಡಗಿನಲ್ಲಿ, ಪ್ರೈಸ್ ದಿ ಲಾರ್ಡ್, ಅನೇಕರು 15 ದಿವಸ ಪ್ರಯಾಣವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತಿದ್ದರು. ಹೋಗುತ್ತಿರುವಾಗ ಸಂಜೆ ಸಮಯದಲ್ಲಿ ಆ ಸಮುದ್ರದ ಆ ಸುಂದರವನ್ನು ಅದನ್ನು ಪ್ರೈಸ್ ದಿ ಲಾರ್ಡ್ ನೋಡುವುದಕ್ಕೋಸ್ಕರ ಜನರೆಲ್ಲರೂ ಹಡಗಿನ ಮೇಲೆ ಹೋಗಿ ಆ ಅಲೆಗಳನ್ನು, ನಕ್ಷತ್ರಗಳನ್ನು, ಗಾಳಿಯನ್ನು ಸಂಜೆ ಸಮಯದಲ್ಲಿ ಎಲ್ಲಾ ಜನರು ನೋಡುತ್ತಿರುತ್ತಾರೆ. ಆ ಸಮಯದಲ್ಲಿ ಒಂದು ಯೌವನ ಹುಡುಗಿ, 22 ವಯಸ್ಸಿನ ಒಂದು ಯೌವನ ಹುಡುಗಿ, ಅವಳು ಕೂಡ ಮೇಲೆ ಆ ಭಾಗದಲ್ಲಿ ನಿಂತು ಪ್ರೈಸ್ ದಿ ಲಾರ್ಡ್ ಆ ಸುಂದರವಾದ ಒಂದು ದೃಶ್ಯಗಳನ್ನು ನೋಡುತ್ತಿದ್ದಾಳೆ. ನೋಡುತ್ತಿರುವಾಗ ಅವನ ಪಕ್ಕದಲ್ಲಿ ಒಬ್ಬ 40 ವಯಸ್ಸಿನ ಒಬ್ಬ ವ್ಯಕ್ತಿ ಅವನ ಪಕ್ಕದಲ್ಲಿ ನಿಂತಿದ್ದಾನೆ. ಇವಳು ಅವನ ಹೆಗಲಿನ ಮೇಲೆ ಕೈಗಳನ್ನು ಹಾಕಿ ತುಂಬಾ ಕ್ಲೋಸ್ ಆಗಿ ಮಾತಾಡುತ್ತಿದ್ದಳು. ಇದನ್ನು ನೋಡಿದಂತ ಜನರೆಲ್ಲರ ಕಣ್ಣುಗಳು ಇವರ ಮೇಲೆ ಇದೆ. ಕಾರಣ, ಅವನ ಮುಖವು ಪೂರ್ತಿಯಾಗಿ ಸುಟ್ಟು ಹೋದಂತ ಅಸಹ್ಯವಾಗಿರುವಂತಹ ಗಾಯಗಳು ಅವನ ಮುಖದಲ್ಲಿದ್ದವು, ಗಾಯಗಳ ಗುರುತುಗಳು. ಅವನ ದೇಹವೆಲ್ಲ ಗಾಯಗಳು, ಗುರುತುಗಳು ಅಸಹ್ಯವಾಗಿದ್ದವು. ಕೂದಲು ಸರಿಯಾಗಿ ಇಲ್ಲ. ಇವಳು ಸುಂದರವಾಗಿದ್ದಾಳೆ ಹುಡುಗಿ, 22 ವಯಸ್ಸಷ್ಟೇ, ಅವನಿಗೆ 40 ವಯಸ್ಸು. ಇಬ್ಬರು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ ಅಲೆಗಳನ್ನು ನೋಡುತ್ತಿದ್ದಂಥ ಜನರ ಎಲ್ಲರ ಕಣ್ಣುಗಳು ಇಬ್ಬರ ಮೇಲೆ ಇತ್ತು. ಇವರು ಒಂದು ವೇಳೆ ಗಂಡ ಹೆಂಡತಿನ, ಅಪ್ಪ ಮಗಳ ಅಥವಾ ಲವ್ವರ್ಸ ಎಂಬುದಾಗಿ ಜನರೆಲ್ಲರೂ ದೃಷ್ಟಿಸಿ ನೋಡುತ್ತಿರುವಾಗ ಇವಳು ಅಕಸ್ಮಾತ್ತಾಗಿ ಹಿಂದೆ ತಿರುಗಿ ನೋಡಿದಳು. ಆಕಸ್ಮಿಕವಾಗಿ ಹಿಂದೆ ತಿರುಗಿ ನೋಡುವಾಗ ಎಲ್ಲಾ ಜನರ ಕಣ್ಣುಗಳು ಈ ಇಬ್ಬರನ್ನು ನೋಡುತ್ತಿರುವುದನ್ನು ಪ್ರೈಸ್ ದಿ ಲಾರ್ಡ್ ಗಮನಿಸಿದಳು. ಗಮನಿಸಿ ಒಂದು ಕಾರ್ಯವನ್ನು ಹೇಳಿದಳು, ಇವರು ಯಾರು ಎಂಬುದಾಗಿ ನನ್ನ ಸಾಕ್ಷಿಯನ್ನು ನಾಳೆ ಚಾಪಲಲ್ಲಿ ಹೇಳುತ್ತೇನೆ. ಹ್ಯಾವ್ ಎ ನೈಸ್ ಡೇ, ಗುಡ್ ನೈಟ್ ಎಂಬುದಾಗಿ ಹೇಳ್ಬಿಟ್ಟು ಅವರಿಬ್ಬರು ಹಾಗೆ ಅವರ ರೂಮಿಗೆ ಹೊರಟು ಹೋದರು. ಅದು ಕ್ರೈಸ್ತ ಕ್ಯಾಥೋಲಿಕ್ ದೇಶವಾದದ್ದರಿಂದ ಹಡಗಿನಲ್ಲಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಚಾಪಲ್ ಇರುತ್ತದೆ, ಆರಾಧನೆ ಇರುತ್ತದೆ. ಒಂದು 20 ನಿಮಿಷ 25 ನಿಮಿಷ ಪ್ರತಿ ಈ ಚಾಪಲ್ ಅಲ್ಲಿ ಪಾಲುಗಾರರಾಗುವುದಕ್ಕೆ ಬರೀ 20 ರಿಂದ 25 ಜನರು ಮಾತ್ರವೇ ಅದರಲ್ಲಿ ಪಾಲುಗಾರರಾಗುತ್ತಾರೆ. ಆದರೆ ಆ ದಿನ ಆ ಹಡಗಿನಲ್ಲಿ ಇದ್ದಂಥ ಎಲ್ಲರೂ ಕೂಡ ಆ ಚಾಪಲ್ ಅಲ್ಲಿ ಪಾಲುಗಾರರಾದರು. ಪ್ರಾರ್ಥನೆಯ ಕೊಠಡಿಯು ಜನರಿಂದ ತುಂಬಲ್ಪಟ್ಟಿದೆ.
ಕಾರಣ ಏನು? ಈ ವ್ಯಕ್ತಿ ಯಾರು, ಇವಳು ಯಾರು, ಇವ್ರಿಗೂ ಏನು ಸಂಬಂಧ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ ಎಲ್ಲಾ ಜನರು ಕೂಡ ಒಂದು ಚಾಪಲಿಗೆ ಅಟೆಂಡ್ ಆಗಿದ್ದಾರೆ. ಆರಾಧನೆ ಮುಗಿದ ಕೂಡಲೇ ಎದ್ದು ನಿಂತುಕೊಂಡಳು. ಈಗ ನನ್ನ ಸಾಕ್ಷಿಯನ್ನು ಹೇಳುತ್ತೆ. ಒಂದು ದಿವಸ ನಾನು ನನ್ನ ಸುಂದರವಾದ ಒಂದು ದೊಡ್ಡ ಮನೆ ಕಾಂಪೌಂಡಲ್ಲಿ ನಿಂತ್ಕೊಂಡು ಆಟ ಆಡ್ತಾ ಇದ್ದೆ. ಆಟ ಮಾಡುತ್ತಾ ಇರುವಾಗ ನನ್ನ ತಾಯಿ ಆ ರೋಡಲ್ಲಿ ಒಬ್ಬನು ಕೂದಲನ್ನು ಒಂಥರ ಬಿಟ್ಬಿಟ್ಟು ಮುಖವೆಲ್ಲ ಗಾಯ ಉಳ್ಳವನಾಗಿ ನಡೆದುಕೊಂಡು ಹೋಗುತ್ತಿದ್ದನು. ಅಲ್ಲಿದ್ದಂಥ ಮಕ್ಕಳೆಲ್ಲರೂ ಬೆಗ್ಗರ್ ಎಂಬುದಾಗಿ ಕಲ್ಲುಗಳನ್ನು ಎಸೆದ್ರು. ಅವನು ಏನನ್ನು ಗಮನಿಸಲಿಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದ. ನಾನು ನಮ್ಮ ಅಮ್ಮ ಹತ್ರ ಓಡೋಗಿ ಹೇಳ್ದೆ, ಅಮ್ಮ ಅಲ್ಲೋಡಲ್ಲಿ ಒಬ್ಬ ಬೆಗ್ಗರ್ ಹೋಗ್ತಾ ಇದ್ದಾನೆ, ಒಬ್ಬ ಹುಚ್ಚ ಹೋಗ್ತಾ ಇದ್ದಾನೆ, ಒಬ್ಬ ಭಿಕ್ಷುಕ ಹೋಗ್ತಾ ಇದ್ದಾನೆ ಎಂಬುದಾಗಿ. ನಮ್ಮಮ್ಮ ಜೋರಾಗಿ ನನ್ನ ಕಪ್ಪಾಳು ಕೊಡಿದ್ರು. ಅಮ್ಮ ಬೆಗ್ಗರ್ ತಾನೇ ಅಂತ ಮತ್ತೆ ಕೇಳಿದೆ. ಇನ್ನೊಂದು ಜೋರಾಗಿ ಮತ್ತೆ ಹೊಡೆದ್ಬಿಟ್ಟು ರೂಮಿಗೆ ಓಡಿ ಹೋಗಿ ಜೋರಾಗಿ ಬಿಕ್ಕಿ ಅಳುವುದಕ್ಕೆ ಪ್ರಾರಂಭಿಸಿದರು. ನಾನು ತಕ್ಷಣ ಹಿಂದೆನೆ ನನ್ನ ಹುಡುಗಿ ಕನ್ಫ್ಯೂಸ್ ಆಗ್ಬಿಟ್ರು. ಒದೆ ತಿಂದಿದ್ದು ನಾನು ಅಳ್ಬೇಕು. ಅಳ್ತಾ ಇರೋದು ಯಾರು? ಅಮ್ಮ ಅಳ್ತಾ ಇದ್ದಾರೆ. ಓಡಿ ಹೋಗಿ, ಅಮ್ಮ ನಾನೇನಾದ್ರೂ ತಪ್ಪಾಗಿ ಹೇಳಿದಿದ್ರೆ ಸಾರಿ ಅಮ್ಮ, ನಿಮಗೆ ನೋವಾಗಿದ್ದಿದ್ರೆ ಸಾರಿ ಅಮ್ಮ, ಕ್ಷಮಿಸ್ಬಿಡಿ ಅಮ್ಮ ಎಂಬುದಾಗಿ ಹೇಳುವಾಗ ಈ ರೀತಿಯಾಗಿ ಆ ತಾಯಿ ಹೇಳಿದ್ರಂತೆ. ಮತ್ತೆ ಕೇಳಿದ್ಲು, ಅಮ್ಮ ಆ ವ್ಯಕ್ತಿ ಯಾರಮ್ಮ, ಏನಕ್ಕೋಸ್ಕರ ನೀವು ಅಳ್ತಾ ಇದ್ದೀರಾ? ಅಮ್ಮ ಹೇಳಿದ್ರಂತೆ, 20 ವರ್ಷಗಳ ಹಿಂದೆ ನೀನು ಚಿಕ್ಕ ಮಗುವಾಗಿರುವಾಗ, 2 ವಯಸ್ಸಿರುವಾಗ ನಮ್ಮ ಮನೆ ಒತ್ತಿ ಉರಿಯಿತು. ಸುಂದರವಾದ ದೊಡ್ಡ ಮನೆ. ಯುರೋಪ್ ದೇಶಗಳಲ್ಲಿ ಅನೇಕ ಮನೆಗಳು ಮರದಲ್ಲಿ ಕಟ್ಟಿರುತ್ತಾರೆ. ದೊಡ್ಡ ಮನೆ ಆಗಿರುತ್ತದೆ, ಮರದಲ್ಲಿ ಕಟ್ಟಿರುತ್ತಾರೆ. ಕೆಲ ತಿಂಗಳ ಹಿಂದೆ ಅಮೆರಿಕದಲ್ಲಿ ನೀವು ನೋಡಿರ್ಬೋದು, ಬೆಂಕಿಯು ಜೋರಾಗಿ ಬಂದು ಒಂದು ದೊಡ್ಡ ಪಟ್ಟಣವನ್ನೇ ಹಾಗೆ ದಹಿಸಿ ಬಿಟ್ಟಿತ್ತು. ಅಮೆರಿಕ ದೇಶದಲ್ಲಿ ದೊಡ್ಡ ಸಾಹುಕಾರರೆಲ್ಲ ಮರದಲ್ಲೇ ಮನೆಯನ್ನ ಕಟ್ಟುತ್ತಾರೆ. ಮನೆ ಬೆಂಕಿ ಒತ್ತಿ ಉರಿಯುತ್ತಿರುವಾಗ ಈಗ ತಾಯಿ ಆಚೆ ನಿಂತ್ಕೊಂಡು ಕೂಗ್ತಾ ಇದ್ದಾರೆ, ಅಯ್ಯೋ ನನ್ನ ಮಗಳು ಒಳಗಿದ್ದಾಳೆ, ನನ್ನ ಚಿಕ್ಕ ಮಗಳು ಒಳಗಿದ್ದಾರೆ. ಫೈರ್ ಫೈಟರ್ಸ್ ಎಲ್ಲ ನೀರನ್ನು ಹೊಡಿತಾ ಇದ್ದಾರೆ, ಆದ್ರೆ ಯಾರು ಕೂಡ ಒಳಗೋಗೋದಕ್ಕೆ ಆಗ್ತಾ ಇಲ್ಲ, ಎಲ್ಲ ಕಾವು. ಆಗ ಒಂದು 20 ವಯಸ್ಸಿನ ಸುಂದರವಾದ ಒಂದು ಹುಡುಗ ತನ್ನ ತಂದೆ ತಾಯಿಗೆ 20 ವರ್ಷಗಳ ನಂತರ ಹುಟ್ಟಿದಂತ ಒಂದು ಹುಡುಗ, ಒಬ್ಬನೇ ಹುಡುಗ, ತಂದೆ ತಾಯಿಗೆ ಒಬ್ಬನೇ ಮಗನು, ತುಂಬಾ ಆ ಏರಿಯಾದಲ್ಲಿ ತುಂಬಾ ರಿಚೆಸ್ಟ್ ಪರ್ಸನ್, ಅವರಿಗೆ ಹುಟ್ಟಿದಂತ ಮಗನು, 20 ವರ್ಷದ ನಂತರ ಹುಟ್ಟಿರುವವನು. ಅವನಿಗೆ ಆಗ 20 ವಯಸ್ಸು. ಆ ರೋಡಲ್ಲಿ ಹಾಗೆ ಕಾರಲ್ಲಿ ಹೋಗ್ಬೇಕಾದ್ರೆ ತಾಯಿ ಕೂಗುತ್ತಿರುವುದನ್ನು ನೋಡ್ಬಿಟ್ಟು ಕಾರನ್ನ ನಿಲ್ಲಿಸಿ ಆ ಮನೆ ಒಳಗೆ ಓಡಿ ಹೋಗಿ ಆ ಮಗುವನ್ನು ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಆಚೆಗೆ ತಗೊಂಬಂದ. ಸುಂದರವಾದ ಒಂದು ಹುಡುಗ. ಆಚೆ ಬರಬೇಕಾದ್ರೆ ಅವನ ಮುಖವೆಲ್ಲ ಸುಟ್ಟು ಬೆಂದು ಹೋಯಿತು, ಕೂದಲೆಲ್ಲವೂ ಕರುಕಲಾಯಿತು. ಆದರೆ ಆ ಮಗು ಆ ಬಟ್ಟೆಯೊಳಗೆ ಹಾಗೆ ಸುಂದರವಾಗಿದೆ. ಆ ಮಗುವಿಗೆ ಒಂದು ಸಣ್ಣ ಗಾಯ ಕೂಡ ಇಲ್ಲ. ಆ ತಾಯಿ ಹೇಳಿದ್ರಂತೆ, ನಿನ್ನ ಸೌಂದರ್ಯವು ಅವನ ಮುಖದಲ್ಲಿರುವ ಗಾಯಗಳು ನಿನ್ನ ಸೌಂದರ್ಯವಾಗಿದೆ. ನೀನೀಗ ಬದುಕಿರುವುದು ಅವನು ಅಂದು ಮಾಡಿದಂಥ ಕಾರ್ಯ. ಇವನಿಗೆ ಲೇಟ್ ಆಗಿ ಹುಟ್ಟಿದ್ದರಿಂದ ಅವರ ತಂದೆ ತಾಯಿ ಸತ್ತು ಹೋದ್ರು. ಇವನು ಒಂಥರ ಇರೋದ್ರಿಂದ ಇವನಿಗೆ ಯಾರು ಹೆಣ್ಣು ಕೊಟ್ಟಿಲ್ಲ, ಇವನಿಗೆ ಯಾರು ಸಹೋದರಿಯರಿಲ್ಲ. ಹಣ ತುಂಬಾ ಇದೆ, ದೊಡ್ಡ ಬಂಗಲೆ, ಅನೇಕ ಆಸ್ತಿ ಇದೆ. ಈಗ ರೋಡಲ್ಲಿ ಏನ್ ಪ್ರಯೋಜನ, ಯಾರು ಇಲ್ಲ ಎಂಬುದಾಗಿ ಒಬ್ಬಂಟಿಗನಾಗಿ ಹಾಗೆ ಅಲ್ದಾಡ್ತಾ ಇದ್ದಾನೆ. ಎಲ್ಲ ಇದ್ರು. ಈ ಮಗಳು ರಾತ್ರಿ ಅಳುತ್ತಾ ಆ ಮಾತುಗಳನ್ನು ಕೇಳಿದ ಕೂಡಲೇ ಅಳುವುದಕ್ಕೆ ಪ್ರಾರಂಭಿಸಿದಳು. ಅಳುತ್ತಾ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಎದ್ದು ಬಂದು ಹೇಳಿದ್ರು, ಅಮ್ಮ ನಾನು ಮದುವೆ ಮಾಡೋ ಆಗಿದ್ದಿದ್ರೆ ಅವನಿಗೆ ಮದುವೆ ಮಾಡಿಕೊಡ್ಬೇಕು. ಯಾಕೆ? ನಾನೀಗ ಚೆನ್ನಾಗಿರುವುದಕ್ಕೆ ಕಾರಣ ಆ ಗಾಯಗಳು. ನಾನು ಈಗ ಸೌಂದರ್ಯವಾಗಿರುವುದಕ್ಕೆ ಕಾರಣ ಆ ಗಾಯಗಳು. ನಾನು ಈಗ ಬದುಕಿರುವುದಕ್ಕೆ ಕಾರಣ ಆ ಗಾಯಗಳು. ನಾನು ಜೀವಿಸುವುದಾದರೆ ಆತನಿಗೋಸ್ಕರ ಜೀವಿಸುತ್ತೇನೆ. ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳೇ, ನೀವು ಈಗ ಚೆನ್ನಾಗಿರುವುದಕ್ಕೆ ಕಾರಣ ಆತನ ಗಾಯಗಳು. ನೀವು ಈಗ ಸೌಂದರ್ಯವಾಗಿರುವುದಕ್ಕೆ ಕಾರಣ ಆತನ ಗಾಯಗಳು. ನಿಮ್ಮ ಕುಟುಂಬವು ನೆಮ್ಮದಿಯಾಗಿರುವುದಕ್ಕೆ ಕಾರಣ ಆತನ ಗಾಯಗಳು. ಆತನು ಪಟ್ಟಂತ ಗಾಯಗಳಿಂದ ನಾನು ಇಂದಿಗೂ ಬದುಕಿದ್ದೇನೆ ಅನ್ನುವರು ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ.